हरः ॐ तत्सत्परब्रह्मणे नमः। श्रीगणपति शारदा श्रीगुरुभ्यो नमः। श्री सद्गुरु सिद्धलिङ्गयतिवरेण्यनं भासुरयोगिकुलतिलकनं पाशाष्टकदिं कुदिवनररुद्धरिपनं सुसुतिहमानसदिं भजिपेना जय मंगलम जय नमः पार्वतीपतये शिव हर हर महादेव। राजाधिराज सद्गुरुनाथ सिद्धलिंगेश्वर महाराज की जय। साधु संत महाराज की जय। श्री गुरुदेव दत्त दत्त अवधूत। ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದ್ರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡತ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದ್ರವರ ನಂದೇಶ್ವರಪುರದ ವರಕಮರಿ ಮಠದಲ್ಲಿ ಮಂಗಲಮಯವಿರತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಸದ್ಗುರುವರ ದಿವ್ಯ ಜೀವನ ಚರಿತ್ರೆಯನ್ನು ಶ್ರವಣ ಮಾಡಲು ಆಗಮಿಸಿದ ಸರ್ವ ಸದ್ಭಕ್ತರ ಸೌಧರ್ಯಕ್ಕೆ ಸಾಕ್ಷಿಭೂತವಾಗಿ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಆತ್ಮೇರೆ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ನಂದೇಶ್ವರಪುರದ ಮಧುರಖಂಡಿಯ ವರಕಮರಿ ಮಠದಲ್ಲಿ ನಾವು ನೀವೆಲ್ಲ ಸಮ್ಮಿಲಿತರಾಗಿದ್ದೇವೆ. ಎಲ್ಲವೂ ಸದ್ಗುರುವರ ದಿವ್ಯ ಕೃಪಾ ಆಶೀರ್ವಾದ. ಸದ್ಗುರುವರ ಕೃಪಾ ಆಶೀರ್ವಾದ ಇದ್ದರೆ ಯಾವುದೂ ಕೂಡ ಸಾಧ್ಯ ಇಲ್ಲ. ಸದ್ಗುರುವರ ಅನುಗ್ರಹದಗೋಸ್ಕರವಾಗಿ ನಾವು ನೀವೆಲ್ಲ ಸದ್ಗುರುವರ ಚರಿತ್ರೆಯನ್ನು ಶ್ರವಣ ಮಾಡ್ತಕ್ಕಂಥ ಇದ್ದೀವಿ. ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನ ಮಾಡುವ ಸೌಭಾಗ್ಯವನ್ನು ಮಾಡತಕ್ಕಂಥ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಮತ್ತೊಮ್ಮೆ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡು. ನಾವು ನೀವೆಲ್ಲ ಸದ್ಗುರುವರ ಜೊತೆಗೆ ಪ್ರವಾಸ ಮಾಡೋಣ, ಸದ್ಗುರುವರ ಜೊತೆಗೆ ಸಾಗೋಣ ಅಂತ. ಸದ್ಗುರು ಈಗ ಮಹಾರಾಷ್ಟ್ರದ ಸಿಂಧೂರು ಮರಾಣಗಳ ಮಧ್ಯೆ ಇರ್ತಕ್ಕಂಥ ಹಿರೇಹಳ್ಳದ ಬಿಲ್ವರದ ಕಮರಿ ಮಠದಲ್ಲಿ ವಾಸ ಮಾಡಿದ್ದಾರೆ. ಆನಂದವಾಗಿ ವಾಸ ಮಾಡ್ತಾರೆ. ಮಹಾತ್ಮರು ತಮ್ಮ ತಪಸ್ಸು, ಅನುಷ್ಠಾನ, ಜಪ, ತಪ ಹೀಗೆ ಇದಲ್ಲ ಶಾಸ್ತ್ರ, ಪುರಾಣ, ಪ್ರವಚನಗಳೆಲ್ಲ ಮಾಡ್ತಾ 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 ಈ ಜಗತ್ತಿನ ಒಡವಿಲ್ಲದ ಆನಂದವಾಗಿರ್ತಾ ಇದ್ದಾರೆ. ಪುನಗೂ ಬೇಕಂತ ಒಂದು ಬೆಕ್ಕು ಇರ್ತದೆ ರೀ, ಪುನಗೂ ಬೇಕಂತೇಳಿ. ಆ ಬೆಕ್ಕು ಪ್ರಸಾದ ಮಾಡ್ತದೆ, ಊಟ ಮಾಡ್ತದೆ. ಒಂದು ಸಲ ಮಾಡಿ ಮಲ್ಕೊಂಡು ಬಿಡ್ತಂದ್ರೆ 6 ತಿಂಗಳ ಕಾಲ ಪರ್ಯಂತ ಒಂದು ಗಿಡದೊಳಗೆ ಮಲ್ಕೊಂಡು ಬಿಡ್ತಂದ್ರೆ ಮೊದಲು ಭದ್ರ ಇರ್ತಕ್ಕಂಥ ಒಂದು ಗಿಡದಲ್ಲಿ ಒಂದು ಕಡೆ ಮಲ್ಕೊಂಡು ನಿಶ್ಚಿಂತ 6 ತಿಂಗಳ ಪರ್ಯಂತ ಜಗತ್ತಿನ ಒಳಗೆ ಬರೋದಿಲ್ಲ. ಈ ಕಡೆ ಅದೇನು ಲಕ್ಷ್ಯ ಇಲ್ಲ, ಸಂಪೂರ್ಣ ನಿದ್ರೆಯಲ್ಲಿ ತಲ್ಲಿನಾಗಿರ್ತದೆ. ಮೊದಲು ಆಹಾರ ಹೆಚ್ಚು ಸ್ವೀಕಾರ ಮಾಡ್ತಂತ್ರಿ, ಆಹಾರ ಹೆಚ್ಚು ಸ್ವೀಕಾರ ಮಾಡ್ತದೆ. ಏನು ಆಹಾರ ಇರ್ತದಲ್ಲ, ಆ ಆಹಾರ
ಹೆಚ್ಚಾಗಿ ಸ್ವೀಕಾರ ಮಾಡಿರ್ತಕ್ಕಂಥ ಆಹಾರ ಒಳಭಾಗದಲ್ಲಿ ಅದು ಪಚನ ಆಗ್ತಾ 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 ಅದೇ ಆಹಾರದಿಂದ 6 ತಿಂಗಳ ಪರ್ಯಂತ ಇರ್ತದೆ. ಒಂದೇನು ಪುನಃ ಬೆಕ್ಕದು. ಮತ್ತು ಮಹಾತ್ಮರ ಬಗ್ಗೆ ಹೇಳೋದೇನದ ರೀ, ಮಹಾತ್ಮರ ಬಗ್ಗೆ ಹೇಳ್ತಕ್ಕಂಥದ್ದು ಮಹಾಸಾಮರ್ಥ್ಯದು. ಅಂತ ಗುರುಗಳು ಹೊರಗಿನ ಯಾವ ಜಗತ್ತಿನ ಗೊಡವಿಲ್ಲದ ತಾವೇ ಆನಂದ ಬೀರ್ತಾ ಇದ್ದಾರೆ. ಏನಾದರೂ ವೃತ್ತಿ ಹೊರಗಿದ್ರವ್ರಿಗೆ ಅವ್ರು ಬ್ರಹ್ಮಜ್ಞಾನ ಉಪದೇಶ ಮಾಡ್ತಾರೆ ಶಿಷ್ಯರಿಗೆ, ಅಥವಾ ಲೌಕಿಕದಲ್ಲಿ ಸುಖ ದುಃಖಾದಿಗಳು ಏನಾದರೂ ಬಂದು ಹೇಳಿದ್ರೆ ಅದಕ್ಕೆ ಪರಿಹಾರ ಹೇಳ್ತಾ ಇದ್ದಾರೆ. ಮತ್ತು ಯಾವಾಗಲೂ ಮಹಾತ್ಮರು ಕೂಡಿದ್ರೆ ಅಂದ್ರೆ ಅಧ್ಯಾತ್ಮ ಚಿಂತನೆ ನಡೀತದೆ, ಬೇರೆ ಏನಿರ್ತದಲ್ಲ ಅವರು, ಮತ್ತು ಬೇರೆ ಏನಿಲ್ಲ. ಹೀಗೆ ಸದ್ರುಗಳು ಆನಂದವಾಗಿ ಸಿಂಧೂರು ಉಮ್ರಾಣಿಗಳ ಮಧ್ಯೆ ಇರ್ತಕ್ಕಂಥ ಕಮರಿ ಮಠದಲ್ಲಿ ಆನಂದ ವಾಸ ಮಾಡಿದ್ದಾರೆ. ಸದ್ರುಗಳ ಸನ್ನಿಧಿಗೆ ಅನೇಕ ಜನರು ಆಗಮಿಸ್ತಿದ್ದಾರೆ. ಅನೇಕ ಜನ ಸದ್ರುಗಳ ಸನ್ನಿಧಿಗೆ ಆಗಮಿಸಿ ಸದ್ರುಗಳ ಕೃಪಾಶೀರ್ವಾದ ಪಡ್ಕೊಂಡು ಧನ್ಯವಾಗ್ತಾ ಇದ್ದಾರೆ. ಮಹಾತ್ಮರ ಸನ್ನಿಧಿಗೆ ಒಂದೇ ರೀತಿ ಜನರು ಬರೋದಿಲ್ಲ ರೀ, ಭಾಳಷ್ಟು ಭಿನ್ನ ಭಿನ್ನ ಸ್ವಭಾವ ಜನರು ಬಂದಿರ್ತಾರೆ. ಭಾಳ ವಿಚಿತ್ರ ಇರ್ತಾರೆ ಅವರು. ಒಂದು ಸಲ ಮದರಖಂಡಿ ಮಠದೊಳಗೆ ಸದ್ರುಗಳು ವಾಸ ಮಾಡ್ತಕ್ಕಂಥ ಸಮಯದಲ್ಲಿ ಇನ್ನೂ ಅದು ಮಠ, ನಮ್ಮ ಮಠ ಹಳದಲ್ಲಿತ್ತು ರೀ, ಹಳ ತೀರದಲ್ಲಿ 63-64ನೇ ಇಸ್ವಿ ಇರ್ಬೋದು, 1964 63-64 ಅಥವಾ 65 ಇಲ್ರಿ, ಅಷ್ಟರೊಳಗೆ ಆ ಇಸ್ವಿ. ಒಬ್ಬ ಪತಿ, ಒಂದಿಬ್ಬರು ಸತಿಯರು, ಅತ್ತೆ ಮತ್ತು ಮಾವ, ಅಂದರೆ ಆ ಹೆಣ್ಮಕ್ಳಿಗೆ ಅತ್ತೆ ಮಾವ ಮತ್ತು ಆ ಪತಿದಲ್ಲಿ ಅವರ ತಂದೆ ಹೀಗೆ ಕೂಡ್ಕೊಂಡು ಮಠಕ್ಕೆ ಬಂದರು. ಅಪ್ಪ ಅವ್ರ ಹತ್ತಿರ ಕೂತರು. ಅಪ್ಪ ಅವ್ರು ನಮಸ್ಕಾರ ಮಾಡಿ ಕೂತ ನಂತರ ಈಚೆಗಡೆ ಒಬ್ರು ಕೂತರು, ಆಚೆಗಡೆ ಒಬ್ರು ಕೂತರು. ಅವ ಪತಿ ಕೂತಾನ, ಅವ್ರ ತಂದೆ ಕೂತಾರ, ತಾಯಿ ಕೂತಾರ, ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು ಪತ್ನಿಯರು. ಒಮ್ಮೆ ಜೋರಾಗಿ ಡೇಗ್ ಬಿಡ್ಲಿಕ್ಕೆ ಅವರು, ಆ ಮಯ ದೇವ್ರು ಬಂತೈತೆ ಮಾಡ್ತಾಯಿದ್ದವ್ರು ಕೆಲವೊಬ್ರು ಯಾರೇ, ಹಾಗೆ ಜೋರಾಗಿ ಡೇಗ್ ಬಿಡಿದ್ರಿ, ಡರಿ ಬಿಡಿದ್ರಿ. ಇವ್ರು ಬಿಟ್ಟಂದ್ರೆ ರೀ ಆಚೆಗಡೆ ಬಿಡೋದು, ಆ ಹೆಣ್ಮಕ್ಳು ಬಿಡೋದು, ಅವ್ರು ಬಿಟ್ಟರು ಇವ್ರು ಬಿಡೋದು, ಇವ್ರು ಬಿಟ್ಟರೆ ಅವ್ರು ಬಿಟ್ಟರೆ ಅವರು, ಹಾಗೆ ಡರಿ ಬಿಡೋದು. ಮತ್ತು ಅವ್ರಿಗಿಂತ ಜೋರು ಬಿಡಿದ್ರಿ, ಮತ್ತು ನಾಯಿನ ಕಡಿಮೆ ಅವ್ರಿಗಿಂತ ಜೋರು ಅವ್ರು ಬಿಡಿದ್ರಿ. ಅಪ್ಪ ಅವ್ರಂದರು, ಇದು ಏನಿದು, ಇವ್ರು ಕೇಳಿದ್ರಿ. ಅವರು ಏನೋ ಮಜಾ ಹೇಳಿದ್ರು. ಅಪ್ಪ ಅವ್ರ ಇವ್ರು ರೀ ಮಗನ ಬದಲು ಹೇಳಿದರು, ಅವರು ಬಂದವ್ರಿ ಅಪ್ಪ ಅವ್ರು, ಇವ್ರು ತಂದವ್ರಿ ಅಂತ. ಅವ್ರು ಬಂದವ್ರಿ, ಇವ್ರು ತಂದವ್ರಿ. ಅಪ್ಪ ಅವರು ಭಾಳ ಚಲೋ ಅಂದ್ಕೊಂಡೆ ಹೇಳಿ ಡೇಗೆ ಬಿಡಿದ್ರಿ. ಆದರೆ ಗುರುಗಳ ಸನ್ನಿಧಿಗೆ ಬಂದಾರಂದ್ರೆ ಗುರುಗಳ ಮಠದೊಳಗೆ ಪ್ರಸಾದ ಮಾಡೇ ರೆಡಿ ಬಿಡ್ಬೋದಾಗಿತ್ತು. ಅಥವಾ ಗುರುಗಳ ಸನ್ನಿಧಿಲಿ ಬಂದಾರಂದ್ರೆ ಅವ್ರ ಮುಖದಿಂದ ಶಾಸ್ತ್ರ ಶ್ರವಣ ಮಾಡಿ, ಮನನ ಮಾಡಿ, ನಿಧ್ಯಾಸನ ಮಾಡಿ ಧನ್ಯರಾಗಬೇಕಾಗಿತ್ತು ಅಂತ ಅಲ್ಲಿದ್ದವರು ಆ ಪತಿ ಇದ್ರು. ಅಪ್ಪವ್ರು ಕೇಳಿದ್ರು, ಅಲ್ಲೋ ತಮ್ಮ ಇದೇನಿದು? ಅಪ್ಪವ್ರ ನಂದೆಲ್ಲ ಮುಗಿದತ್ರಪ್ಪ, ಎಲ್ಲ ಸಮಾಪ್ತ, ಕಾರ್ಯಕ್ರಮ ಮುಕ್ತಾಯ. ಕೈ ಮುಕ್ಕೊಂಡು ಕೂತ ಅಪ್ಪವರು ಅವ್ರನ್ನಷ್ಟು ಇಬ್ಬರನ್ನೂ ಬೈದು, ಎಷ್ಟು ಹುಚ್ಚಿದ್ರಿ, ನಡ್ರಿ ಶಾಣೆ ಇದೆ ಅಂದ್ಕೊಂಡು ಹೇಳಿ ಅವರೇ ಹೇಳ್ಬೇಕಂತ ಹೇಳಿ ಕಳಿಸ್ಕೊಟ್ರು. ಅಂದರೆ ಚಿತ್ರ ಇರ್ತಂಥ ಜನರು ಬಂದಿರ್ತಾರೆ. ಸವತಿ ಅಂತಂದ್ರೆ ಸತ್ತು ಹೆಣನೂ ಎದ್ದು ಕೊಡ್ತಂದ್ರಿ. ಸವತಿ ಅನ್ನೋ ಶಬ್ದ ಅಂದ್ರೆ ತಪ್ಪು ತಿಳಿದಿರ್ಬೇಕು. ಬಹುಶಃ ಸವತಿಕಾಯಿ ಅಂತಾರಲ್ಲ, ಮುಂದೊಂದು ಕಾಯಿ ಸೇರಿಸಿದ್ರೆ ಹಂಗೇನು ಹಾಕಿದಲ್ಲ, ಸವತಿಕಾಯಿ ಅಂತ. ಬಹುಶಃ ಪುಟ್ಟಿಕಾಯಿ ಇರ್ತಾವೆ ನೋಡ್ರಿ, 3 ವರ್ಷ ಬಣ್ಣ ಅವು ಇತ್ತಿರ್ತಾವೆ. ಪುಟ್ಟಿಕಾಯಿ ಸೌತೆಕಾಯಿ ಇರ್ತಾವೆ, ಸೌತೆಕಾಯಿ ಪುಟ್ಟಿಕಾಯಿ ಇರ್ತಾವೆ. ನಿಮ್ಗೆ ಗುರ್ತಿರ್ಬೋದು. ಕೈ ಹೋಗಿ ಸೇದ ಶಿವಕಾಯಿ ಅಂತ. ಆದರೆ ಆ ಹೆಣ್ಮಗಳು ಯಾರು ಎಂದಿರ್ಬೇಕು, ಅವರು ಇಬ್ಬರು ಲಗ್ನ ಆದವರು. ಅದು ಕೈ ಐತೆ ನೋಡಿದು, ಕೈ ಐತೆ ಕಾಯಿ ಎಲ್ಲಿದ್ರಿ ಅದಕ್ಕೆ ಹೋಳಿ ಕೊಟ್ಟಿರಲ್ಲ, ಅದು ಮಾವು ಬೈದಿರ್ಬೇಕು ರೀ. ಅದು ನನ್ನ ಕಾಯಿ ಅಲ್ರಿ, ಅದು ಸೌತೆಕಾಯಿ ಆಯ್ತು ರೀ, ನನ್ನ ಕಾಯಿ ಅಲ್ಲ. ಯಾರ ಕಾಯಿ ಅದು? ತಾವು ಬಯಸ್ಕೊಬಾರ್ದ್ರ.
ಅದು ಕಾಯಿ ನನ್ನ ಕಾಯಿ ಅಲ್ಲ, ಅದು ಸೌತೆಕಾಯಿ ಐತ್ರಿ ಅಂತಂದರು. ಸೌತೆಕಾಯಿ ಇದು ಪುಟ್ಟಿಗೆ ಇಟ್ಟು ಹೆಸರು ಕೇಳಿದ್ವು, ಸೌತೆಕಾಯಲ್ಲಿ ಬಂತು. ಆ ಮಾವು ತಿಳ್ಕೊಂಡ ಸೌತೆಕಾಯಿ ಆಯ್ತು ಅಂತ ಕಾಯಿನ ಇರಬೇಕು, ಅವ್ರೂರ ಕಡೆ ಹಂಗಂತ ಕಾಣ್ತದೆ. ಹೌದು ತಂಗಿ ಅಂತಂದು ಆಗಿಂದ ಅದಕ್ಕೆ ಸೌತೆಕಾಯಿ ಅನ್ನಕತ್ತಾರೆ. ಮೊದಲು ಪುಟ್ಟಿಕಾಯಿ ಇರೋದು ಸಿಹಿ ಪುಟ್ಟಿ ಅದು ಬಿಟ್ಕೊಟ್ರೆ ಸೌತೆಕಾಯಿ ಹಾಕೊಂಡು ಕೂತು. ಯಾವ ಸೌತೆಕಾಯಿ ಸಿಕ್ಕ ಮತ್ತೊಬ್ಬ ಸೌತೆಕಾಯಿ ಸಿಕ್ಕ. ಅದಕ್ಕೆ ಕಾಯಿ ಹೆಸರು ಸಹಿತ ಬದಲಾಗ್ತಾವೆ ಅಂದ್ರೆ ಒಮ್ಮೆ ಮನೆಯೂ ಬದಲಾಗ್ತಿರ್ತಾವೆ, ಎಲ್ಲ ಬೇರೆ ಬದಲಾಗ್ತಾವೆ. ಒಂದು ಮನೆ ಹೋಗಿ 2 ಮನೆ ಆಗ್ತಾವೆ, ಒಡೆದು ಎಲ್ಲ ಶಿಕ್ಕಾತಾಗ್ತಾವೆ. ಅದಕ್ಕಾಗಿ ಲಗ್ನ ಆಗೋರು ಯಾರು ಇದ್ರೆ ಒಬ್ಬರನ್ನ ಲಗ್ನ ಸೌತೆಕಾಯಿ ಅನ್ನೋ ಶಬ್ದ ಹೋಗ್ತದೆ ಅಂದ್ರೆ ಜಗಳ ಆಡ್ದು ಹೋಗ್ತದೆ, ಎಲ್ಲ ಆಗ್ತದೆ, ಆನಂದವಾಗಿರ್ಬೇಕು. ಧರ್ಮ ಪತ್ನಿ ಅಂತ ಒಬ್ರು ತಂದವ್ರೆ ಒಬ್ರು ಬಂದವ್ರು ಹೇಳಿದ್ರೆ ಎಷ್ಟು ಸುಮಾರು ಅದು. ಅದಕ್ಕೆ ಹಾಗಿರೋದೆ ಏನು ಮಾಡ್ಕ್ರಿ, ಧರ್ಮ ಪತ್ನಿ ಸದ್ಧರ್ಮ ಪುರುಷ ಧರ್ಮ ಪತ್ನಿ ಅಂತಕ್ಕಂಥದ್ದು. ನಮ್ಮ ಧರ್ಮ ಪತ್ನಿಯರು ಅಂತಿರ್ತಾವೆ ನೋಡ್ರಿ, ಧರ್ಮ ಪತ್ನಿ. ಅದು ಹೋಗಿ ಮನೆ ಮಿಸ್ಸಸ್ ಅಂತ, ಮಿಸ್ಟರ್ ಕೇಸ್ ಅಂದ್ರೆ ಅಧರ್ಮ ಅಂತಿಲ್ಲ ಅದು. ಕನ್ನಡದ ಭಾಷೆಯಲ್ಲಿ, ಸಂಸ್ಕೃತ ಭಾಷೆಯಲ್ಲಿ ಧರ್ಮ ಪತ್ನಿ ಅಂದ್ರೆ ಅಧರ್ಮ ಅಂತಲ್ಲ, ಧರ್ಮ ಪತ್ನಿ. ಗುರು ಹಿರಿಯರು ಕೊಡ್ಕೊಂಡು ಮಂತ್ರಗಳನ್ನು ಹೇಳಿ ಲಗ್ನ ಮಾಡಿದರೆ ಧರ್ಮ ಪತ್ನಿ. ಮುಂದೆ ಕೊರಳಲ್ಲಿ ಮಣಿ ಕಟ್ಟಿತಾರೆ, ಕೊರಳಲ್ಲಿ ಹೆಣ್ಮಕ್ಳಿಗೆ ತಾಳಿ ಅದು ಕಟ್ಟಿತಾರೆ. ತಾಳಿ ಎಷ್ಟು ಇದ್ದಾವೆ ಮೇ? 1 ಇರ್ತಾವೆ, 2 ಇರ್ತಾವೆ ರೀ, 2 ತಾಳಿ ಇರ್ತಾವೆ ರೀ. ಕೊರಳ ಕಟ್ಟಿತಾರಲ್ಲ ರೀ, ಮೋನ ನೀನು ನಕ್ಕೆ ಸರ್, ನಾವು ಹೋಗ್ಬೇಕಂತ ಎಲ್ಲರೂ ನಕ್ಕಿ ಏನು ಮಾಡಿದ್ವಿ ಮಾರ ನೀನು. ಕೊರೊಳಗೆ 2 ತಾಳಿ ಕಟ್ಟಿತಾರೆ. ತಾಳಿ ಬಂದದು 2 ರೂಪಾಯಿ 2 ಅವಕ್ಕೆ ಹುಟ್ಟತ್ತೀರ ಏನು ಹುಟ್ಟತ್ತಿರಲ್ಲ. ಕರಿಮಣಿ ಅಂತಕ್ಕಂಥದ್ದು 2 ಇರ್ಬೋದು, 2 ಇರ್ತದಲ್ಲ ರೀ ಅವು. ಮತ್ತು ಅದಕ್ಕೆ 2 ಹುಟ್ಟುಗಳಂತ ಮಾಡ್ತೀರಿ. ಅದ್ರೊಳಗೆ ಅರಗಾನ ಹಾಕಿರ್ತಾರೆ. ನಾವು ಈಗ ಏನು ಮಾಡ್ತಾರೆ ಗೊತ್ತಿಲ್ಲ, ತಯಾರು ಮಾಡ್ತಾರೆ. ಕರಿಮಣಿ ಅಂದ್ರೆ ಖರೆ ಮಣಿ ಅಂತ. ಹೆಣ್ಮಗಳು ಸರಿಯಾಗಿರ್ಬೇಕಾದ್ರೆ ತಂಗಿ ಖರೆ ಮಣಿವ ಅಂದ್ರೆ ಒಳ ಹೊರಗೆ ಒಂದಾಗಿರು, ಗುರುಗಳಿಗೆ ಒಳ ಹೊರ ಒಂದಾಗಿ ನಮಸ್ಕರಿಸು, ದೇವರಿಗೆ ಒಳ ಹೊರಗೆ ಒಂದಾಗಿ ನಮಸ್ಕರಿಸು, ಪತಿಯ ಪರದೈವ ತಿಳ್ಕೊಂಡಿರು, ಅತ್ತೆ ಮಾವರ ಕೀರ್ತಿಯನ್ನು ತೆಗೆದುಕೊಂಡು ಬಾ, ಪತಿಯ ಕೀರ್ತಿಯನ್ನು ತೆಗೆದುಕೊಂಡು ಬಾ, ತವರ ಮನೆ ಕೀರ್ತಿಯನ್ನು ತೆಗೆದುಕೊಂಡು ಬಾ ತಿಳ್ಕೊಂಡು ಹೇಳಿ, ತವರ ಮನೆಯವ್ರದ್ದು ಒಂದು ಖರೆ ಮಣಿ ಒಂದು ಮಾಲೆ ಇರ್ತದೆ, ಪತಿ ಮನೆದು ಒಂದು ಮಾಲೆ ಇರ್ತದೆ. ಅವ್ರದ್ದೊಂದು ಹುಟ್ಟು ಇವ್ರದ್ದೊಂದು ಹುಟ್ಟು ಅಂದ್ರೆ ಅವ್ರದ್ದೊಂದು ಹುಟ್ಟು ಇವ್ರದ್ದೊಂದು ಹುಟ್ಟು ಅಂದ್ರೆ ಅವ್ರದ್ದೊಂದು ತಾಳಿ ಇವ್ರದ್ದೊಂದು ತಾಳಿ. ಏಕೆಂದ್ರೆ ಇಲ್ಲಿ ತನಕ ನೀ ತಂಗಿ ಹುಟ್ಟಿ 10-16 ವರ್ಷ 10-18-20 ವರ್ಷ ಆಯ್ತು ಬಂತು ಹುಟ್ಟಿದಲ್ಲಿ. ಆದ್ರೆ ಇಲ್ಲಿಗೆ ಹುಟ್ಟಿಲ್ಲ, ಇದು ಹುಟ್ಟಿದ ಬೇರೆ, ಈ ಜೀವನ ಇಷ್ಟೇ ಅದು. ಆದರೆ ಕೊಟ್ಟ ಮನೆಗೇನು ಹೋಗ್ಬೇಕ್ರ, ಇನ್ನು ನೀವು ಹುಟ್ಟಿದಂತೆ ಉತ್ತಮ ಸಂಸ್ಕಾರ ಕಲಿತು ಪತಿಯ ಮನೆಯಲ್ಲಿ ತವರ ಮನೆಯ ಕೀರ್ತಿ ತೆಗೆದುಕೊಂಡು ಅತ್ತೆ ಮಾವರ ಕೀರ್ತಿ ತೆಗೆದುಕೊಂಡು ತಂಗಿ ಈಗ ನೀವು ಹುಟ್ಟು ಅಂತ ಇವತ್ತು ನೀವು ಹುಟ್ಟಾಯಿತು, ಇನ್ನು ಹುಟ್ಟಿದೆ, ಇನ್ನು ಉತ್ತಮ ಸಂಸ್ಕಾರ ಕಲಿತ್ಕೋತಾರೆ ಅವ್ರು ಹುಟ್ಟು. ಆಮೇಲೆ ಅವ್ರು ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಮ್ಮ ಮನೆಗೆ ಬಂದ ಕಾರಣ ಇವತ್ತು ಹುಟ್ಟಿದಂತೆ ಆಯಿತು ಅಂತ ಹೇಳಿ 2 ಹುಟ್ಟುಗಳನ್ನು ಕೊಟ್ಟು, 2 ಮನೆಯಿಂದ ಏನಾದರೂ ಕಷ್ಟಗಳು ಬಂದರೂ ಕೂಡ ಮನೆಯ ಕಲಹವನ್ನು ಹೊರಭಾಗದಲ್ಲಿ ದಾಟಿ ಹೋಗೋದಂತೆ ರಕ್ಷಣೆ ಮಾಡಿಕೊಂಡು, ಹ್ಞೂ ಅಂದ್ರೆ ಹುನ್ನೂರು ದಾಟಿ ಹೋಗ್ತಂತಾರೆ. ಬರೀ ಹ್ಞೂ ಅಂದ್ರೆ ಅಷ್ಟೊಂದು ಬೇಗ ಅದಕ್ಕೆ ತಿರುಗಿ ಮಾತನಾಡದೆ ಹೇಳಿದನ್ನು ಕೇಳ್ಕೊಂಡು ನಗನಗತ ಎಲ್ಲರ ಜೋಡಿ ಪ್ರೇಮ ಇದ್ಕೊಂಡು ದೇವರಂತೆ ಇದ್ರೆ ದೇವರಂತೆ ಅತ್ಯಂತ ಭಕ್ತಿ ನಿಂತ್ಕೊಂಡಿದ್ರೆ ಅದು ಚೆನ್ನಾಗಿರ್ತದೆ. ಹೆಣ್ಣುಮಕ್ಕಳಿಗೆ ನತ್ತು ಅಂತೇಳಿ ಕೊಡ್ತಾರೆ ನೋಡ್ರಿ, ನತ್ತಂತ ಈ ಮೂಗಿನೊಳಗೆ. ಅದಕ್ಕೆ ಇನ್ನೊಂದು ಏನು ಹೆಸ್ರು ಮೂಗುತಿ ಅಂತಾರೆ. ಅದಕ್ಕೆ ಏನೋ ಶಬ್ದ ಮೌಕ್ತಿಕ. 5 ಮುತ್ತೈದೆ ಅಂತಿರಲ್ಲ, ಮುತ್ತೈದೆ 5 ಮುತ್ತು ಹೊಂದಿದವಳು ಅಂತ. ಮುತ್ತೈದೆ 5 ಮುತ್ತು, ಮುತ್ತೈದೆ 5 ಅಂದ್ರೆ ಹೊಂದಿದವಳು, 5 ಮುತ್ತುಗಳು ಹೊಂದಿದವಳು ಅಂತ. 5 ಮುತ್ತುಗಳು ಅಂದ್ರೆ ಅದನ್ನು ಮೂಗಿನಲ್ಲಿ ಹಾಕ್ತಾರಲ್ಲ, ಅದು ನತ್ತನ್ನು ಮೂಗಿನಲ್ಲಿ ಇರಿಸ್ತಾರೆ. ಅದಕ್ಕೆ ಬಂಗಾರ ಜೋಡಿಸಿರ್ತಾರೆ, ಬಂಗಾರದ ಎಳೆಗಳನ್ನು ಹಾಕಿ ಬಂಧಿಸಿರ್ತಾರೆ. 5 ಮುತ್ತುಗಳು ಬಂಗಾರದ ಎಳೆಗಳಿಂದಂದ್ರೆ ಬಂಗಾರದ ನಿರ್ದೋಷವಾಗಿರ್ತಕ್ಕಂಥದ್ದು, ಮುತ್ತುಗಳ ನಿರ್ದೋಷವಾಗಿರ್ತಕ್ಕಂಥವು. ತಂಗಿ ನಿನ್ನ ಲಕ್ಷ್ಯ ಯಾವಾಗಲೂ, ಏಕೆಂದರೆ ಬೆಲೆ ಬಾಳೋ ವಸ್ತುವನ್ನು ಕೊಟ್ಟರೆ ಲಕ್ಷ್ಯ ಬೆಲೆ ಬಾಳೋ ಕಡೆ ಇರ್ತದೆ ರೀ ಆ ವಸ್ತುಗಳೇ. ಹಾಗೆ ಬೆಲೆ ಬಾಳುವ ಮುತ್ತು, ನಿರ್ದೋಷವಾಗಿರ್ತಕ್ಕಂಥ ಮುತ್ತು
ನಿರ್ದೋಷವಾಗಿರ್ತಕ್ಕಂಥ ಬಂಗಾರ, ಅದರೊಳಗೆ ಏನು ಕುಡಿದಿರ್ತಕ್ಕ ಶುದ್ಧವಾಗಿರ್ತಕ್ಕಂಥ ಬಂಗಾರ ನಿನ್ನ ಮೂಗಿನಲ್ಲದ, ನಿನ್ನ ಲಕ್ಷ್ಯ ಹತ್ತು ಕಡೆ ಮೂಗಿನ ಕಡೆ ಹೋಗಲಿ, ಬೇರೆ ಎಲ್ಲಿ ಕೂಡ ಹೋಗಬಾರ್ದು. ಟಾಂಗಾದ ಕುದಿರ್ತಾವೆ ನೋಡಿ, ಟಾಂಗಾದ ಕುದುರೆ ಚರ್ಮದ ಒಂದು ಮಗ್ಗಲ ಏನು ಮಾಡ್ತಾರೆ ಸ್ವಲ್ಪ, ಅದು ಮಗ್ಗಲ ಹತ್ತ ನೋಡಿದ ಕುದುರೆ ಬೆದರಿ ಒಳಗೆ ಕೂತವ್ರನ್ನ ಕೊಲ್ತ ತಾನು ಸಾಯ್ತದೆ. ಜಿಗಿತಂದು ಹತ್ತ ಬಸ್ಸಿನ ಮಾಡಿ ಹೋಗಿಬಿಡ್ತಾರೆ, ಟಾಂಗ ಸತ್ತೋಗೋದು. ಹಾಗೆ ನೋಡಬಾರ್ದು ಅನ್ನೋಗೋಸ್ಕರ ಈ ಮಗ್ಗಲಿಗೆ ಏನು ಮಾಡ್ತಾರೆ, ಈಗ ಬಂದ್ ಮಾಡ್ತಾರೆ. ಎದುರು ಅಷ್ಟೇ ಕಾಣ್ತಾರೆ, ಟಾಂಗ ಕುದುರೆಗೆ ಎದುರು ಅಷ್ಟೇ ಕಾಣೋದು, ಮಗಲು ಏನು ಕಾಣೋದು. ಹೆಣ್ಣು ಮಗಳ ಲಕ್ಷ್ಯ ತಪೋನಿರ್ತಂಥ ಮಹಾತ್ಮರು ನಾಶಿಕಾಗ್ರದ ದೃಷ್ಟಿನಿಟ್ಟು, ನಾಶಿಕ ಅಂತ ಮೂಗಿನ ಕೊನೆಗೆ ತಮ್ಮ ಲಕ್ಷ್ಯ ಇಟ್ಕೊಂಡು ದೃಷ್ಟಿನಿಟ್ಟು ಏಕಾಗ್ರತೆ ಇದ್ದುಕೊಂಡು ತಪಸ್ಸು ಮಾಡ್ತಾರೆ. ಅದೇ ಪ್ರಕಾರವಾಗಿ ನೀನು ಕೂಡ ಪ್ರತಿ ಮನೆಯಲ್ಲಿ ಮಹಾ ತಪಸ್ವಿ ಆಗ್ತಕ್ಕಂಥ ರೀತಿಯಲ್ಲಿ ರಮ ಜಗಜ್ಯೋತಿ ಬಸವೇಶ್ವರ ಲಗ್ನ ಆದವರು, ನೀಲಾಂಬಿಕಾ ಅಂತಕ್ಕಂಥವ್ರು, ಗಂಗಾಂಬಿಕಾ ಅವ್ರು ಲಗ್ನ ಆಗ್ತಕ್ಕಂಥವ್ರು, ಸಂಸಾರಿ ಗೃಹಸ್ಥಾಶ್ರಮಿಗಳವರು, ಅಣ್ಣ ಬಸವಣ್ಣ ಅಂತ ಹೇಳಿಸ್ಕೊಂಡ್ರು. ಪ್ರಸಿದ್ಧ ಆಗಿರ್ತಕ್ಕಂಥವ್ರು, ಅಷ್ಟು ಪ್ರಸಿದ್ಧ ಆದವರು. ಇವರು ಅವ್ರಿಗೆ ಸಹಕಾರ ಮಾಡಿದರು. ಎಷ್ಟು ಸಹಕಾರ ಮಾಡಿದ್ರು, ಎಷ್ಟು ಆತಂದ್ರೆ ಆಗಿನ ಕಾಲದಲ್ಲಿ 43,000 ದಾಸೋಹ ಇದ್ದು ಅಂತಾರೆ. 43 ಯೋಜನೆ ಇತ್ತು. 3,500 ದಾಸೋಹ ಮಠಗಳಿದ್ದು ಕಲ್ಯಾಣದಲ್ಲಿ, 3,500 ದಾಸೋಹ ಮಠದ್ದು. ಅಷ್ಟೆಲ್ಲ ನಡಿಬೇಕಾದ್ರೆ ಜಗಜ್ಯೋತಿ ಬಸವೇಶ್ವರ ಎಲ್ಲರಿಗೂ ಅಂತ ಪ್ರೇರಣೆ ನೀಡಿದರು. ಧನ್ಯೋಗ್ರಸ್ಥ ಆಶ್ರಮ ಅಂತಕೊಂಡು ಹೇಳಿ ಮನೆಯೊಳಗೆ ಇದ್ದುಕೊಂಡು ಅಷ್ಟೆಲ್ಲ ವಿಶೇಷವಾಗಿರ್ತಕ್ಕಂಥ ರೀತಿಯಿಂದ ಪ್ರಪಂಚವನ್ನು ಮಾಡ್ತಾ ಪರಮಾರ್ಥವನ್ನು ಮಾಡ್ಕೊಂಡು ಹೋದಾರಲ್ಲ. ಹಾಗೆ ಕೀರ್ತಿಶಾಲಿ ಅಮ್ಮ ನಿನಗೆ ಒಳ್ಳೆಯದಾಗಲಿ ಇದ್ಕೊಂಡು ಹೇಳಿ ಅಲ್ಲಿ ಬಂದಾಗ ಅವ್ರು ಹುಟ್ಟೋರು ಇವರು ಕೂಡ ಹುಟ್ಟುಕೊಟ್ರು. ತಾಳಿ ಅಂತ ಹೇಳಿದರು. ತಾಳು ಅಂದ್ರೆ ಏನು ಮಾಡಿದ್ರಿ, ಎಲ್ಲಿ ತನಕ ತಾಳಿದ್ರಿ ಅಂಥದ್ದು ಒಬ್ಬ ಕುತ್ತಿಗೆ ಬಂದದು. ಆದರೂ ತಾಳಮ್ಮ, ಆದರೂ ತಾಳು. ಇನ್ನೇನು ತಾಳ್ತೀರಿ, ಇನ್ನೇನು ಮುಗ್ದತ್ ನಂದು. ಆಗಲೂ ಕಾಯ್ತಕ್ಕಂಥವ್ರು ದೊಡ್ಡವ್ರು ಇರ್ತಾರೆ, ಆಗಲೂ ಕಾಯ್ತಕ್ಕಂಥವ್ರು. ಒಂದು ಕಡೆ 2 ಮೀನುಗಳಿದ್ದು ನದಿಯಲ್ಲಿ. ಮಹಾಪೂರ್ ಬಂತು. ಮೀನುಗಳು ಹೇಗೋ ಜೀವಿಸ್ತಾಯಿದ್ದು. ಮಳೆ ಕೂಡ ಪ್ರಾರಂಭ ಇರ್ತದೆ. ಹತ್ತೊಮ್ಮೆ ನೋಡ್ತಾ ಇದ್ದಾವೆ. ಇನ್ನೇನು ಮಾಡ್ಬೇಕು ಅನ್ನೋಷ್ಟೊಳಗೆ ಮುಂಚಿತವಾಗಿ ಒಂದು ಗಂಡು ಮೀನು ಹೇಳ್ತಿತ್ತು, ಹೇ ದೇವಿ ಎಂಥ ಕಷ್ಟ ರೀ ಬರಲಿ. ಗುರುಗಳಲ್ಲಿ ದೊಡ್ಡ ಶಕ್ತಿ ಇರ್ತದೆ. ಗುರುಗಳ ಸ್ಮರಣೆ ಮಾಡ್ತಾ ಆನಂದವಾಗಿರು ಅಂತ. ಏನು ಆನಂದ ಇರ್ತಾರೆ ರೀ. ಯಾವ ಕಾಲಕ್ಕೆ ಮೀನುಗಾರ ಬರ್ತಾರೆ ಗೊತ್ತಿಲ್ಲ, ಅವರು ಬಂದು ನಮ್ಮನ್ನು ಹಿಡ್ಕೊಂಡು ಒಯ್ದು ಬಿಡ್ತಾರೆ. ಆಗ ನಿಮ್ಮ ಗುರುಗಳು ಬಂದು ಕಾಯ್ತಾರೆ. ಎಲ್ಲಿರ್ತಾರೆ ಗುರುಗಳು ಇರೋದಿಲ್ಲ, ಅವರು ತಮ್ಮ ಮಾಡ್ದಾಗ ಇರ್ತಾರೆ ಅಂತ ಹೇಳ್ತಾಯಿತ್ತು. ಹೇಳುವಾಗ ಇಲ್ಲ ಗುರುಗಳು ಇರ್ತಾರೆ, ಗುರುಗಳ ಸ್ಮರಣೆ ಮಾಡು ಅಂತ ಹೇಳ್ತಾಯಿತ್ತು. ದಿವಸ ಏನಾಯ್ತು, ಅದು ಹೆಣ್ಣು ಮೀನು ಹಿಡಿದಂತೆ ಒಂದು ದಿವ್ಸ ಬೇಟೆಗಾರ ಬಂದ, ಬಲೆ ಹಾಕ್ಯದ. ಬಲೆ ಒಳಭಾಗದಲ್ಲಿ ಮೀನು 2 ಬಿದ್ದುಬಿಟ್ರು. ಎದ್ರೊಳಗೆ ಮೀನುಗಾರ ಬಲಿ ಒಳಗೆ. ಅದು ಹೇಳ್ತು, ಮೀನು ಹೇಳ್ತು, ನೋಡ್ರಿ ನಿಮ್ಮ ಗುರುಗಳು ಇರ್ತಾರೆ, ಈಗ ಇಬ್ಬರು ಬಲಿ ಒಳಗೆ ಸಿಕ್ಕಿ ಮುಗಿತ ನಮ್ಮದಿನ ಅಂತ. ಅದು ಹೆಣ್ಣು ಮೀನು ಹೇಳ್ತು, ಪತ್ನಿ ಅದು ಹೇಳಿದು, ಏನಾಗಿಲ್ಲ ಬಲಿ ಇರಲಿ, ಖರೆ ಗುರು ಆಶ್ರಮ ಮಾಡ್ತಕ್ಕಂಥ ಗುರುಗಳು ದೊಡ್ಡಿರ್ತಾರಲ್ಲ, ಎಂಥ ಕಠಿಣ ಸಂದರ್ಭ ಇರಲಿ ರಕ್ಷಣೆ ಮಾಡ್ತಕ್ಕಂಥ ಗುರುಗಳು ಇರ್ತಾರಲ್ಲ, ಹೆದರದಿರು, ಧೈರ್ಯವಾಗಿರು. ಧೈರ್ಯಂ ಸರ್ವತ್ರ ಸಾಧನ ನಿಯಮದ. ಧೈರ್ಯದ ಗುರುಗಳ ಸ್ಮರಣೆ ಮಾಡು, ಅವ್ರು ಬಂದು ರಕ್ಷಣೆ ಮಾಡೇ ಮಾಡ್ತಾರಂತ. ಆಗ ಬಲಿ ಹಿಡಿದು ಹೊರಗೆ ತಗೊಂಡು ಈಗ ಹೊರಗೆ ಹೋಗಿದ್ರಿ. ಹೋಗಿದಾಗ ನೋಡು ಹೊರಗೆ ಬಿದ್ದೀವಿ, ಇಲ್ಲಿ ಒದ್ದಾಡ್ತಾ ಇದ್ದೀವಿ, ಎಲ್ಲಿದ್ದಾರೆ ನಿಮ್ಮ ಗುರುಗಳು ಕೇಳಿಕತ್ತದು. ಈಗೂ ಗುರುಗಳು ಹೇಳ್ತಾರೆ, ಗುರುಗಳು ಧ್ಯಾನ ಮಾಡು ಗುರುಗಳು ಧ್ಯಾನ. ಸಾಯುವಾಗ ಏನು ಮಾಡ್ತಾರೆ ಗುರುಗಳು, ಈಗ ಮಾಡು, ಸಾಯುವಾಗ ಮಾಡಬೇಕು ಗುರುಗಳು ಹೇಳ್ತಾರೆ. ಆಗ ಇಷ್ಟು ಅಷ್ಟರೊಳಗೆ ಇದು ಗುರುಗಳು ಧ್ಯಾನ, ಎಲ್ಲಿ ಗುರುಗಳು ಏನು ಅಂತ ಅನ್ಕೋತದ. ಹಂಗೆ ಇನ್ನು ಸಾಯ್ದು ಕಾಯಿ ಮಾತಾಡ್ತು, ಇದು ಸದ್ಗುರುನಾಥ ರಕ್ಷಣೆ ಮಾಡಿರಿ ಅಂತ ಗಂಡ ಮೀನು ಪ್ರಾರ್ಥನೆ ಮಾಡಿತು. ಮಾಡ್ತಾ ಇರುವಾಗ ಅವ್ರಿಗೊಂದು ಭಾವ ಬಂತು ಮನುಷ್ಯನೊಳಗೆ, ಗುರು ಅನುಗ್ರಹ ಬಂತು ಮೀನುಗಾರ ತಲೆ. ಅವರಂದರು ಮೀನುಗಳು ಸತ್ತು ಹೋಗ್ಬಿಡ್ತಾವೆ, ಇಲ್ಲಿ ಒದ್ದಾಡಿ ಸಾಯ್ತಾವೆ. ಮೀನುಗಳ ಅವು ತಾಜಾ ಇರಬೇಕಾದ್ರೆ ಆಹಾರ ತಾಜಾ ಆಗಿಂದಾಗಲೇ ಅದನ್ನು ನಾಶ ಮಾಡಿ ಆಗಿಂದಾಗ ಸ್ವೀಕಾರ ಮಾಡಿದ್ರೆ ಹೆಚ್ಚು ಚಲೋ ಇರ್ತವೆ ಅಂತ ವಿಚಾರ ಮಾಡಿ ಏನು ಮಾಡ್ಬೇಕು, ಅದಕ್ಕೆ ಒಂದು ಪಾತ್ರೆ ತಂದರೆ ಅದ್ರೊಳಗೆ ನೀರು ಹಾಕಿ ಅಂತಂದು ಮೀನಾಗಿದೆ ಎಲ್ಲರೂ ಅದ್ರೊಳಗೆ ಹಾಕಿಬಿಡ್ರಿ, ತಾಜಾ ಹೋಗಿ ನಾಶ ಮಾಡು, ಅಲ್ಲಿ ತಾಜಾ ಒಯ್ದು ಅಲ್ಲಿ ನಾಶ ಮಾಡಿ ಆಗಿಂದಾಗ ತಿಂದುಬಿಡ್ರು ಅಂತ ಕೇಳಿಸ್ತಾನೆ ರೀ ಅಂತ ಕೇಳ್ತದೆ ಮೀನು. ನೋಡಿ ಏನು ಮಾತಾಡ್ತಾರೆ, ನಿನಗೆ ಕೇಳಿಸಿದ್ರು ನೋಡ್ಕೋ, ಇಲ್ಲಿ ಒದ್ದಾಡ್ತಿದ್ದಿ, ಗುರು ಆಶೀರ್ವಾದ ಏನಂತೀಗ ಒಂದು ಪಾತ್ರೆ ಒಳಗೆ ನೀರು ಹಾಕಿ ತಾಜಾ ಒಯ್ದುಕೊಂಡು ಅಲ್ಲಿ ತೋಳು ತಂತಾರಲ್ಲ, ಅಲ್ಲಿ ಪರ್ಯಂತ ಒಯ್ತಕ್ಕಂಥದ್ದು ಮೊದಲು ತಾಜಾ ಬದುಕಿದ್ರು ಗುರುಗಳಿದ್ದಾರೆ. ಎಲ್ಲಿ ಗುರುಳ್ತಾರೆ ಹೋದ್ಕೊಳ್ಳಿ ನಾಶ ಮಾಡ್ತಾರೆ. ನೆನೆಸು ಗುರುಗಳ ಸ್ಮರಣೆ ಮಾಡು, ವಿಶ್ವಾಸ ಇರಲಿ, ವಿಶ್ವಾಸಂ ಫಲದಾಯಕಮಂತ ಹೇಳಿದರು. ಆಮೇಲೆ ಹಾಗೆ ತೆಗೆದುಕೊಂಡು ಹೋದರು, ಮನೆಗೆ ಹೋದರು. ಮತ್ತು ಹೊರಭಾಗ ಇಳಿಸಿರು, ಅಲ್ಲಿ ಪಾತ್ರೆ ಇಟ್ಟರು. ಅವರು
ಅವ್ರು ಸಾಮಾನು ನಾಶ ಮಾಡು ಸಾಮಾನು ತರ್ಲಿಕ್ಕೆ ಹೋದ್ರಿ, ನಾಶ ಮಾಡು ಸಾಮಾನು ತೊಗೊಂಡು ಬಾ ಅಂತ ಒಬ್ರು ಮಾತಾಡ್ರು. ಹ್ಞೂ ಅಂತ ಅವ್ರು ಒಳಗೆ ಹೋದರು. ನೋಡಿ ನೀನು ಗುರುಗಳಿಲ್ದಾರ ಇನ್ನು ಗಳಿಯಾಗ ಹೋಗೋದಾತ ಮುಗೀತು, ಮಾತಾಡಾಯ್ತಾರದು. ಇವೂ ಏನಾಗಿಲ್ಲ, ಗುರುಗಳ ಧ್ಯಾನ ಮಾಡು, ಗುರುಗಳು ದೊಡ್ಡವರಿದ್ದಾರೆ, ಮಾಡು ಗುರುಗಳ ಧ್ಯಾನ ಮಾಡು ಮಾಡು ಅಂತೇಳಿ ಅದು ಮೀನು ಹೇಳಿತು. ಎಲ್ಲಿ ಗುರುಗಳ ಏನು ನನ್ನಂತೂ ಮುಗಿದದು ಅಂತ ನಿಂತು ನೀವು ಮುಗಿಸ್ಕೊಂಡ್ರೆ ಆಗೋದಿಲ್ಲ, ಅದು ಕಾಯೋರು ದೊಡ್ಡವ್ರದ್ದು ಮುಗಿಯೋದಿಲ್ಲ, ಮಾಡು ಗುರುಗಳ ಧ್ಯಾನ. ಹಾಗೆ ಗುರುಗಳ ಧ್ಯಾನ ಮಾಡಲಿಕ್ಕಾಯ್ತು, ಮಾಡಿತು ಅನಿವಾರ್ಯವಾಗಿ. ಪತಿಯವರಂತೂ ಆನಂದವಾಗಿ ಗುರುಗಳ ಧ್ಯಾನ ಮಾಡ್ತಾರೆ. ಅಂಥದ್ದು ಮರಣ ಬಂದವರು ಆಯುಧಗಳು ತೆಗೆದುಕೊಂಡು ಬರ್ಲಿಕ್ಕೆ ಹೋಗಿದ್ದಾರೆ, ಒಳಭಾಗ ತೆಗೆದುಕೊಂಡು ಬರ್ಲಿಕ್ಕೆ ಹೋಗ್ಯಾರಂದ್ರೂ ಕೂಡ ಹೆದರಲಿಲ್ಲ, ಗುರುಗಳ ಧ್ಯಾನ ಮಾಡ್ತು. ಇನ್ನೇನು ಹೋದವರು ಹೊರಗೆ ಬರಬೇಕು ಅವರು ಅಂಗಳದಲ್ಲಿ ಇಟ್ಟಾರೆ ಅದನ್ನು ಹೊರಭಾಗದಲ್ಲಿ ನಾಶ ಮಾಡಿಸೋದು. ಗುರುಗಳ ಸ್ಮರಣೆ ಸದ್ಗುರುನಾಥ ರಕ್ಷಣಾ ಮಾಡತಕ್ಕಂಥ ಭಾರತ ಮನ ಕುಡಿದ ಪರಮಾತ್ಮನೇ ಧರೆಗಿಳಿದು ಗುರುಗಳಾಗ್ತಾ ಇದ್ದೀರಿ. ತಮ್ಮ ಅನುಗ್ರಹನಾಗಿದ್ದರೆ ಸಾಕು, ರಕ್ಷಣೆ ಸಿಗ್ತದೆ. ಕಾಪಾಡಿದೊಂದು ಕ್ಷಣದಲ್ಲಿ ಸತ್ತು ಹೋಗ್ತಾ ಇದ್ದೀವಿ, ನನ್ನ ಪತ್ನಿಗಂತೂ ಧೈರ್ಯನೇ ಇಲ್ಲ, ಹೀಗಾಗಿದೆ. ಧೈರ್ಯ ಇಲ್ಲ, ವಿಶ್ವಾಸ ಕಳ್ಕೊಂಡ್ಬಿಡ್ತಾಳೆ. ಒಂದು ಸಲ ವಿಶ್ವಾಸ ಕಳ್ಕೊಂಡಲ್ಲ ಅಂದ್ರೆ ತಮ್ಮ ಮೋಕ್ಷಕ್ಕೆ ದೂರ ಆಗ್ತಾಳೆ. ಅದಕ್ಕೆ ವಿಶ್ವಾಸ ಇರಲಿ ಅವರಿಗೆ, ಅನುಕೂಲ ಮಾಡಿರಿ ಗುರುಗಳೇ, ಆಶೀರ್ವಾದ ಮಾಡಿರಿ, ನಮ್ಮ ರಕ್ಷಣೆ ಮಾಡ್ತೇವೆ, ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಗುರುಗಳ ಅರ್ಪಿತಾಯಿತು. ಗುರುಗಳು ಹೇಳಿದು ತಥಾಸ್ತುತ ವರುಣದೇವ ಆಗಚ್ಚದು. ತಕ್ಷಣ ಗುರುಗಳ ಆಜ್ಞೆ ರೀ, ವರುಣದೇವ ತಕ್ಷಣದ ಆಗಮಿಸಿಬಿಟ್ರು. ಎಲ್ಲ ಆಕಾಶದಲ್ಲಿ ಎಲ್ಲ ಕಡೆ ಮೋಡ ಬಂದುಬಿಡ್ತು. ಅವರು ಒಳಗೆ ಹೋಗಿ ಹೊರಗೆ ಬರೋಷ್ಟೊಳಗೆ ಧಾರಾಕಾರ ಮಳೆ, ಧಾರಾಕಾರ ಎಲ್ಲ ಕಡೆ ಸಾಕಾಗುಷ್ಟು ಮಳೆ ಬಂತು ರೀ, ಸಾಕಾಗುಷ್ಟು ಮಳೆ ಬಂತು. ನೋಡು ಗುರು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತೇಳಿದೆ. ನೋಡಿರಿ ತರ್ಲಿಕ್ಕೆ ಹೋಗ್ಯಾರ, ಅಲ್ಲೇನು ರಕ್ಷಣೆ ಆಗ್ತದೆ ಅಂತೇಳಿದ್ರು. ಇಲ್ಲ ಮಾಡು ನಾಮಸ್ಮರಣೆ ಮಾಡು ಅಂತ ಹೇಳಿದ್ರು. ಹಾಗೆ ನಾಮಸ್ಮರಣೆ ಮಾಡಿದ್ರು. ಹಾಗೆ ಮಳೆ ಬಂತು, ಮಳೆ ಜೋರು ಬಂದು ಏನಾಯ್ತಂದ್ರೆ ಆಗ ನೀರು ಹರ್ಕೊಂಡು ಬರ್ಲಿಕ್ಕೈತ್ರಿ. ಓಣಿ ಒಳಗೆ ನೀರು ಎತ್ತರ ನೀರು ಬಂತು. ಅದು ಅವ್ರು ಹೊರಗೆ ಬರ್ಲಿಕ್ಕೆ ಆಗಲಿಲ್ಲ ರೀ, ಅಷ್ಟು ಮಳೆ ಬಂತು. ನಿಂತ್ಕೊಂಡು ನೋಡ್ರು, ಏನು ಹೋಗ್ತಾವೆ ಏನು ಮಾಡ್ತಾವೆ ಗೊತ್ತಿಲ್ಲ, ಹೊರಗೆ ಹೋಗ್ಲಿಕ್ಕೆ ಆಗೋದು. ಹಳಾಳಿ ಮಾಡ್ಕೊಂಡ್ರು, ತಂದಿದ್ವಿ ಇಲ್ಲಿ ತನಕ ಅಂತಂದು ಅಲ್ಲಿ ಹಳಾಳಿ ಮಾಡ್ಕೊಂಡ್ರು. ಅಷ್ಟರೊಳಗೆ ಮತ್ತಷ್ಟು ಬಂತು. ಅದರೊಳಗೆ ಆ ಪಾತ್ರೆ ಒಳಗೂ ಮಳೆ ನೀರು ತುಂಬಿದು, ಅದು ತುಂಬಿತು. ನೋಡು ತುಂಬ್ಯದ ಅಂತ ಹೇಳಿದ್ರು. ಆಗ ಎಲ್ಲಿ ತುಂಬಿತು ಅದು ತುಂಬಿರೇನು, ಇನ್ನೊಂದು ಕ್ಷಣದ ಹೂ ಸುಳು ಅದು ಕೇಳ್ತಿತ್ತು. ಅಷ್ಟರೊಳಗೆ ಜೋರಾಗಿ ಇದು ತುಂಬಿತು. ಜೋರಾಗಿ ಮಳೆ ಬಂತು, ಇನ್ನೂ ಜೋರು ಬಂತು. ಹತ್ತು ಕಡೆ ಒಂದು ಕಟ್ಟಿ ಹೊಡ್ಕೊಂಡು ಅದೇ ಜಾಗದಾಗ ಬಂದು ಕೂಡಲೇ ಅದೇನು ಪಾತ್ರೆ ನೋಡಿ, ಪಾತ್ರೆ ಮೇನ ಕೊಡ್ಕೊಂಡು ಹೊರ್ಕೊಂಡು ಹೋಗಿಬಿಟ್ರು. ಹೋದು ಪಾತ್ರೆ ಒಳಗೆ ಮೀನು ಕಡಿಕದು ನೋಡಿ ನನ್ನ ಗುರು ಹೇಗಿದ್ದಾರೆ. ಗುರುಗಳು ಬಂದು ರಕ್ಷಣೆ ಮಾಡಿದ್ರು. ಕೊನೆಯ ಸಮಯದಲ್ಲಿ ರಕ್ಷಣೆ ಮಾಡಿ ನೆನೆಸಿಗಾದರೂ ನೆನೆಸತ್ತಂದಾಗ ಧೈರ್ಯ ಇದ್ದು, ಹೌದು ನಿಮ್ಮ ಗುರುಗಳು ರಕ್ಷಣೆ ಮಾಡಿದರು, ಕರಿಣ ಈಗ ಮಳೆ ಮೋಡ ಇದ್ದಿಲ್ಲ, ಮಳೆ ಬಂತಲ್ಲ ಹೇಗೆ ಬಂತು, ನೀವು ಹೇಳಿದ್ದಾರೆ ಕರೆಯೋದ. ನನಗೆ ವಿಶ್ವಾಸ ಇರಲಿಲ್ಲ. ಒಳಗೆ ಟುಕ್ ಅಂತಿತ್ತು, ಡವ ಅಂತಿತ್ತು, ಭಾಳ ಕೆಟ್ಟಾಗಿತ್ತು. ಮುಟ್ಕೊಂಡು ನೋಡ್ತು, ನಾ ಬದುಕೇನನ್ರಿ ಅಂತ ಹೇಳಿದೆ. ಮತ್ತು ಮಾತಾಡ್ತಿದ್ರೆ ಬದುಕಿದಾಗ ಮಾತಾಡ್ಬೇಕಲ್ಲ. ನಡಿ ಇಬ್ಬರು ಹೋಗುನು ಮತ್ತೊಂದು ಇಬ್ಬರು ಈಶಾಡ್ಕೊತ ಹೋಗಿ ನದಿಯೊಳಗೆ ಬಂದು ಇಲ್ಲಿ ಮೀನುಗಾರ ಇರ್ತಾರೆ, ಈ ಜಾಗನೇ ಬಿಟ್ಟು ಹೋಗುನು ಮತ್ತೊಂದು ಆದ ಮಹಾಪುರದಾಗ ಕೊಚ್ಕೊಂಡು ಸಮುದ್ರಕ್ಕೆ ಹೋಗ್ಬಿಟ್ರಿ. ದಂಡಿಗೆ ಇರೋದು ಬೇಡ, ಮೀನುಗಾರ ಇರ್ತಾರೆ, ನಡು ಹೋಗುನು ತಿಳ್ಕೊಂಡು ಹೇಳಿ ನಡು ಹೋಗ್ಬಿಟ್ಟು ಅಲ್ಲಿ ಬದುಕಿದೆಯಾ ಬಡ ಜೀವವೇ ಮತ್ತೊಂದು ಉಸಿರು ಬಿಟ್ಟು ನೀರಾಗ ಮೇಲ್ವಾಗಿ ಗುರುಳೆದ್ದು ರೀ. ಇಷ್ಟು ಚಲೋ ಆಯ್ತು, ಸಂತೋಷ ಆಯ್ತು, ಆನಂದವೇ ಕೂತು. ಇದಕ್ಕೆಲ್ಲ ಏನು ಕಾರಣ ರೀ? ಗುರುಗಳಲ್ಲಿ ಶ್ರದ್ಧಾ ಭಕ್ತಿ ಇರಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇದ್ರೆ ಜ್ಞಾನ ಪ್ರಾಪ್ತಿ ಆಗ್ತದೆ. ಶ್ರದ್ಧೆ ಇದ್ರೆ ಏನಂತಾರೆ ಗುರು ಕೃಪಾಶೀರ್ವಾದ ಆಗ್ತದೆ. ಶ್ರದ್ಧೆ ಇದ್ರೆ ರಕ್ಷಣೆ ಸಿಗ್ತದೆ, ಜೀವನ ಸಿಗ್ತದೆ, ಎಲ್ಲ ಗುರುಗಳಲ್ಲಿ ಶ್ರದ್ಧಾ ಭಕ್ತಿ ಯಾರಿಗಿರ್ತದೆ ನೋಡ್ರಿ. ಅಂಥ ಕಠಿಣ ಸಂದರ್ಭದಲ್ಲಿ ಕೂಡ ಅವಶ್ಯ ಮನುಷ್ಯ ಏನಾಗ್ತದೆ ಒಳ್ಳೆ ಇರ್ತದೆ. ಆದ್ದರಿಂದ ಆತ್ಮೇರೆ ನಿಮ್ಮೆಲ್ಲರೂ ಹೃದಯದಲ್ಲಿ ಮೊದಲು ಗುರುಗಳಲ್ಲಿ ಸಂಪೂರ್ಣ ಶ್ರದ್ಧಾ ಭಕ್ತಿ ಇಲ್ಲ, ಸಂಪೂರ್ಣ ಇಲ್ಲ. ನಾವು ಚಂದ್ರ ಇರ್ತಲ್ಲ, ಸೂರ್ಯ ಇರ್ತಾರೆ. ಸೂರ್ಯನ ಬಿಸಿಲು ಬಹಳಷ್ಟು ಜೋರು ಬಿಸಿಲು ಇರ್ತದೆ. ಆ ಬಹಳಷ್ಟು ಜೋರಾಗಿರ್ತಕ್ಕಂಥ ಬಿಸಿಲು ಬಂದು ಅತೀ ತ್ರಾಸಾಗಿರ್ತದೆ. ಆಗ 5 ಗಂಟೆ ಆಗಿ 6 ಗಂಟೆ ಆಗಿ 6:30 7 ಗಂಟೆಗೆ ಬರ್ತದೆ. ಅತ್ಯಂತ ಬಿಸಿಲಿಂದ ಬಳಲ್ತಕ್ಕಂಥ ಮನುಷ್ಯರು ನೋಡಿ ಚಂದ್ರನಿಗೆ ಕೆಳಕನಿಸಿ ಇವರೆಲ್ಲ ತಂಪನ್ನು ಕೊಡೋಣ ಪಾಪ ಅಂತಕೊಂಡು ಹೇಳಿ ತಂಪನ್ನು ನೀಡುವಗೋಸ್ಕರ ಚಂದ್ರ ಉದಯಿಸಿ ಬಂದು ತಂಪು ನೀಡ್ತಾರೆ. ಚಂದ್ರನಿಗೆ ನಾವು ಹೇ ಚಂದ್ರ
ಶಶಿಧರ ಶಶಿ ನೀ ಬಂದು ನಮ್ಮನ್ನು ರಕ್ಷಣೆ ಮಾಡು, ನಾವು ಭಾಳ ತಾಪ ನೀವು ಪ್ರಾರ್ಥನೆ ಮಾಡ್ತೀರ ಯಾರೇ? ಯಾರೂ ಪ್ರಾರ್ಥನೆ ಮಾಡೋದಿಲ್ಲ, ಆದರೂ ಚಂದ್ರ ಬಂದು ನಿಮ್ಗೆ ತಂಪು ಮಾಡ್ತಾರಲ್ಲ. ಹಾಗೆ ಗುರುಗಳು ಕೂಡ ನಾವು ಒಮ್ಮೊಮ್ಮೆ ಪ್ರಾರ್ಥನೆ ಮಾಡೋದು ಬಿಡ್ಬೋದು. ಏನು ಗುರುಗಳಿಂದ ನಮಗೇನದ ಏನೋ ಇರಲಿ, ನಮ್ಮ ಮಠಕ್ಕೆ ಹೋಗೋದು ಅದಕ್ಕೆ ಬಿಟ್ಟು ನಮ್ಮ ಮಠಕ್ಕೆ ಹೋಗೋದು ಅಂತೇಳಿ ಹೀಗೆ ಬರ್ಬೋದು. ಆದರೂ ಕರುಣಾಮಯ ಇರ್ತಕ್ಕಂಥ ಗುರುಗಳು ಆ ಸಣ್ಣ ಚಿಕ್ಕ ಮಗು ತಾಯಿ ಮೇಲೆ ಶಿಟ್ಟಾಗಿ ಶಟ್ಕೊಂಡು ಎತ್ತಾರೆ ಹೋಗ್ಬೋದು, ಹಿಡಿಲಿಕ್ಕೆ ಹೋದ್ರೆ ತಪ್ಪಿಸ್ಕೊಂಡು ಓಡ್ತಿರ್ತಾವೆ. ಹುಡುಗರು ಇಷ್ಟು ಸಣ್ಣ ಇರ್ತಾವೆ, ಶಿಟ್ಟಾಗಿರ್ತವೆ ಮಕ್ಕಳಿಗೆ. ಆದರೂ ತಾಯಿ ಓಡಿ ಹೋಗಿ ಅದು ಹಿಡ್ಕೊಂಡು ತೊಗೊಂಡ್ಬಂದು ಇನ್ನೊಂದು ಕ್ಷಣದೊಳಗೆ ಕಟ್ಟಿ ಮೇಲೆ ಕೆಳಗೆ ಬಿಡ್ತದೆ ಅಥವಾ ಅಗ್ನಿ ಒಳಗೆ ಬೀಳ್ತಿರ್ತದೆ, ಏನೋ ಆಗ್ತದೆ, ಅಷ್ಟೊಳಗೆ ಹೋಗಿ ಹಿಡ್ಕೊಂಡು ತಾಯಿ ಮತ್ತು ರಕ್ಷಣೆ ಮಾಡ್ತಾರಲ್ಲ. ಅದೇ ಪ್ರಕಾರವಾಗಿ ಗುರುಗಳು ಕೂಡ ಕೊನೆಯ ಸಮಯದಲ್ಲಿ ಅವಶ್ಯವಾಗಿ ರಕ್ಷಣೆ ಮಾಡೇ ಮಾಡ್ತಾರೆ. ಆದ್ಮೇಲೆ ಸಂಪೂರ್ಣ ನಿಷ್ಠೆ ಇರಬೇಕು, ಅದರ ಹೊಯ್ದಾಟ ಇರಬಾರ್ದು ಮನುಷ್ಯನಲ್ಲಿ. ಇದರ ಜೊತೆಗೆ ನಮ್ಮ ಮಾತು ಮನಸ್ಸುಗಳು ಚೆನ್ನಾಗಿರ್ಬೇಕು, ನಮ್ಮ ಬುದ್ಧಿ ಚೆನ್ನಾಗಿರ್ಬೇಕು, ನಮ್ಮ ಮಾತು ಚೆನ್ನಾಗಿರ್ಬೇಕು, ಮನಸ್ಸು ಚೆನ್ನಾಗಿರ್ಬೇಕು, ನಮ್ಮ ದೇಹ ದೋಷ ಇರಬಾರ್ದು. ಎಲ್ಲವೂ ಕಾಯೇನ ವಾಸಿಯನ ಮನಸ್ಸು ಅಂತ, ಕಾಯದಿಂದ ಮಾತಿನಿಂದ ಮನುಷ್ಯನ ಪರಿಶುದ್ಧ ಇರುವುದು ಕೂಡ ಸುಲಭ ಸಾಧ್ಯ ಅಲ್ಲ. ಅದು ಗುರುಗಳ ಕೃಪಾಶೀರ್ವಾದ ಬೇಕು. ಎಷ್ಟೋ ಜನ ಪುಣ್ಯ ವಿಶೇಷ ಇದ್ದರೆ ಈ ಗುರುಗಳು ಸಿಗ್ತಾರೆ. 100 ಕೋಟಿ ಜನ್ಮಗಳಲ್ಲಿ ಮಾಡಲ್ಪಟ್ಟಂಥ ಪುಣ್ಯ ಇದ್ರೆ ಈಗಿನ ಜನ್ಮದಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿಗ್ತಾರ್ತೀ. 1 ಕೋಟಿ ಜನ್ಮ ಮಾಡಿರ್ತಕ್ಕಂಥ ಪುಣ್ಯ ಇದ್ರೆ ದೂರದಲ್ಲಿ ಯಾರೊಬ್ರು ಭಾಳ ದೂರ ಒಬ್ಬರು ಮಹಾತ್ಮರು ಆಯ್ದುಕೊಂಡು ಹೊರಟಿದ್ದಾರೆ. ಮಹಾತ್ಮರು ಹೊರಟರಲ್ಲಿ ಯಾರು ಗುರುಗಳು ಹೊರಟಿರ್ತಾರೆ, ದೂರಿನಿಂದ ನೋಡ್ಬೇಕಾದ್ರೆ 1 ಕೋಟಿ ಜನ್ಮದ ಪುಣ್ಯ ಬೇಕಾದ್ರೆ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ತಮಗೆ ಸಿಗಬೇಕಾದ್ರೆ 100 ಕೋಟಿ ಜನ್ಮಗಳಲ್ಲಿ ನಿಷ್ಕಾಮ ಕರ್ಮ ಆಚರಣೆ ಅಂದ್ರೆ ಏನನ್ನೂ ಬೇಡದೆ ತಪಸ್ಸು ಮಾಡೋಕ್ಕೂ, ಪುಣ್ಯ ಕಾರ್ಯಗಳು ಮಾಡ್ತಾ ಬಂದಿರಬೇಕು, ಒಳ್ಳೆಯದನ್ನು ಮಾಡೋಕ್ಕೂ, ಅಧ್ಯಾತ್ಮ ಚಿಂತನೆ ಮಾಡಬೇಕು, ಯಾವುದನ್ನು ಬಿಡದೆ ಜಪ ತಪ ಅನುಷ್ಠಾನ ಮಾಡಬೇಕು. ಹಾಗಿದ್ರೆ 100 ಕೋಟಿ ಜನ್ಮ ಮಾಡಲ್ಪಟ್ಟಂಥ ಪುಣ್ಯದಿಂದ ಇವತ್ತು ಶ್ರೋತ್ರಿಯ ಬ್ರಹ್ಮ ಸದ್ಗುರು ಸಿಗ್ತಾ ಇರ್ತಾರೆ. ಆದ್ದರಿಂದ ಅಂಥ ಒಂದು ಗುರುಗಳು ನಮ್ಮಲ್ಲಿ ಪ್ರಾಪ್ತ ಇದ್ದಾರೆ. ಅವರ ಚರಿತ್ರೆ ನಾವು ನೀವು ಶ್ರವಣ ಮಾಡ್ತಕ್ಕಂಥ ಇದ್ದೀವಿ. ಆದರೂ ಕನ್ನಡಿಯಲ್ಲಿ ನರಪಾಪ ಪುಣ್ಯವು ನರರ ಶರೀರ ಹಾಕಿ ಗುರು ಮಹಾಂತ ತಾ ಮರೆಯಿರುತ್ತಿರು ಅಂತ ಹೇಳ್ತಾರಲ್ಲ. ಆಗ ಕನ್ನಡಿಯಲ್ಲಿ ಕನ್ನಡಿ ಏನೋ ಹೀಗೆ ಕೈ ತೋರಿಸಿ ಅಂತ ಹೇಳಿ ಕನ್ನಡಿ ಮಾಡ್ತದೆ ಮರಳಿ ನಾವು ಕೈ ತೋರಿಸೋದು, ಕನ್ನಡಿ ಕೈ ಮುದ್ರೆ ಅದು ಕೈ ಮುಗ್ತದೆ. ಅಕಸ್ಮಾತ್ ಯಾರು ಹುಡುಗರು ಕಾಲ ತೋರಿಸಿರಪ್ಪ ಅದೇ ಮಾಡ್ತಾ ಹೇಳಿ ಕಾಲ ತೋರಿಸೋದು. ನಡಿ ಚಲೋ ಇರ್ತದೆ, ಬೆನ್ನು ತೋರಿಸಿರ ಇವು ನೋಡೋಕ್ಕಾಗೋದಿಲ್ಲ, ಕರಿ ಬೆನ್ನು ತೋರಿಸಿರ್ತದೆ ಅದು. ಒಂದು ಕನ್ನಡಿ ಎಲ್ಲ ಮಾಡ್ತದೆ. ಮತ್ತು ಗುರುಗಳು ನಾವು ಹೇಗೆ ಮಾಡ್ತೀವಿ ಫಲ ಹಾಗೆ ಇರ್ತವೆ. ಅದಕ್ಕಾಗಿ ಗುರುಗಳ ಸನ್ನಿಧಿಯಲ್ಲಿರುವಾಗ ನಾವು ಕೂಡ ಚೆನ್ನಾಗಿರ್ತಕ್ಕಂಥದ್ದು ಕೂಡ ಮುಖ್ಯ ಇರ್ತದೆ. ಆದ್ಮೇಲೆ ಸಿಂಧೂರು ಮಠದಲ್ಲಿ ನಿಮ್ಮ ಮೊದಲನೇ ಹೇಳಿ ಈ ನಂದೇಶ್ವರಕ್ಕೂ ಸೌದರಿಗೂ ಸಿಂಧೂರು ಮಠ ಇರುವಾಗಲೇ ಆಗಿಂದ ಸಂಬಂಧ ಆಯ್ತು. ನಮ್ಮಲ್ಲಿ ನಮ್ಮ ನಿಜಗುಣ ದೇವರ ತಂದೆಯವರು, ಹುಣಸ್ಯಾಳದಲ್ಲಿರ್ತಕ್ಕಂಥ ನಿಜಗುಣ ದೇವರ ತಂದೆಯವರು ಮಲ್ಲಿಕಾರ್ಜುನ ಅಲಗೂರು ಅಂತವ್ರ ಹೆಸರು. ಇಲ್ಲಿಂದ ನಮ್ಮ ಅಮಾತಿ ಮಲ್ಲಪ್ಪಜ್ಜ ಅವ್ರ ಅಳಿದೇವರಾಗಿರ್ತಕ್ಕಂಥವ್ರು ಅಡಳಟ್ಟೆಯವರು ಹನುಮಂತಪ್ಪ ಅಂತೇಳಿ ಅವರು ಎಲ್ಲ ಕುಡ್ಕೊಂಡು, ಮತ್ತು ನಮ್ಮ ಕುಲಕರ್ಣಿ ಗಂಗಾಧರಜವರ ಅಣ್ಣ ಭೀಮಶಿ ಅಂತೇಳಿ ತಮ್ಮದಡಿ ಅವ್ರ ಎರಡೇ ಸರ್ ತಮ್ಮದಡಿ ಇತ್ತು. ಕುಲಕರ್ಣಿ ಮನೆ ತೊಗೊಂಡಿದ್ದು ಕುಲಕರ್ಣಿ ತಾಂಡೆ ಹೆಸರು ಕೂಡ ಅಂತಾರೆ. ಹೀಗೆ ಇವರೆಲ್ಲ ಕುಡ್ಕೊಂಡು ಹೋಗ್ತಾಯಿದ್ರು. ಇವರು ಅದೇ ಸಮಯದಲ್ಲಿ ನಮ್ಮ ನಿಜಗುಣ ದೇವರ ತಂದೆಯವರು ಕೂಡ ಅಲ್ಲಿ ಹೋಗ್ತಾಯಿದ್ರು. ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಮಠವನ್ನು ಕೂಡ ಕಟ್ಟುವಾಗ ಅವರು ಕೂಡ ಅದನ್ನು ಮಠ ಕಟ್ಟಿದಾಗ ಅವ್ರ ಜೊತೆ ಇನ್ನೂ ಕೂಡ 3 ಮಂದಿ ಉಂಬ್ರಾಣಿಯವರು, ಸಿಂಧೂರಿನವರು, ಹೀಗೆ ಇನ್ನೂ 3 ಮಂದಿ ಕೂಡ ಅದರಲ್ಲಿ ಇದ್ಕೊಂಡು ಅವರು ಸೇವೆ ಮಾಡಿದರು. 4 ಮಂದಿ ಕುಡ್ಕೊಂಡು ಅಲ್ಲಿ ಮಠವನ್ನು ಕಟ್ತಕ್ಕಂಥ. ಆದರೆ ಒಮ್ಮೆ ಹುಣಸಿ ಗಿಡ ಇರ್ತಲ್ಲ, ನೋಡಿರ್ತಾರೆ ಹುಣಸಿ ಗಿಡ, ಎಲ್ಲರೂ ನೋಡ್ರಿ ಹುಣಸಿ ಗಿಡ ನೋಡಿರಿ. ನೀನು ನೋಡಿಕ್ಕಿಲ್ಲ ಜನ. ಹುಣಸಿ ಗಿಡ ಇರ್ತಲ್ಲ, ಹುಣಸಿ ಗಿಡದ ಎಲ್ಲ ಹಣ್ಣು ಹೂಗಳೆಲ್ಲ ಹಣ್ಣು ಅದು ಅಂದ್ರೆ ಕಾಯೋದು ಅಂದ್ರೆ ಮುಂದೆ ಏನಾಗುತ್ತೆ ಗಿಡ. ಹುಣಸಿ ಗಿಡಕ್ಕೆ ಹೂವು ಕಡಿಮೆ ಇರುತ್ತೆ, ಹೆಚ್ಚು ತರ್ತಾರೆ, ರಾಶಿ ಬಿಡ್ತಾರೆ ಕೆಳಭಾಗದಲ್ಲಿ, ಹೂವಿನ ಹಾಸಿಗೆ ಇರ್ತದೆ ರೀ, ಎಲ್ಲ ಬಿದ್ದು ಹೋಗ್ತವೆ. ಅದ್ರೊಳಗೆ ಕೆಲವೊಂದಷ್ಟು ಆಗಿರ್ತವೆ, ಗಿಡ ತುಂಬ ಕಾಯಿ ಇರ್ತವೆ ರೀ, ಕೆಲವೊಂದಷ್ಟು ಉಳಿದಿರ್ತಾವಲ್ಲಿ, ಕೆಲವೊಂದಷ್ಟು ಉಳಿದಿರ್ತಾವೆ. ಹಾಗೆ ಮಠಕ್ಕೆ ಎಷ್ಟೋ ಜನ ಬರ್ತಿರ್ತಾರೆ, ಎಷ್ಟೆಷ್ಟು ಪ್ರಾರ್ಥನೆ, ಎಷ್ಟೆಷ್ಟು ಏನೇನು ನಡೀತಲ್ಲ ನಡೀತದೆ.
ಅದ್ರೊಳಗೆ ಉದ್ಧಾರ ಆಗಬೇಕು ಅಂತ ಬಂದಿರ್ತಕ್ಕಂಥವ್ರು ಕಡಿಮೆ ಇರ್ತಾರೆ. ಕಾಯಿ ಆದರೂ ಕಡಿಮೆ ರೀ, ಹೂ ಬಿದ್ದು ಹೋದು ಭಾಳಷ್ಟು ಬೀಳ್ತವೆ. ಹಾಗೆ ಒಮ್ಮೆ ಭಾವನೆಗಳು ಮರದಲ್ಲಿ ಇರ್ತಾ ಇದ್ದೀವಿ ಅಂತಂದ್ರೆ ಭಾವನೆಗಳು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಿತ್ತು. ಒಮ್ಮೆ ಹೂ ಬಿದ್ದು ಹೋದವ್ರಲ್ಲಿ ಒಂದು ದಿವಸ ಮೊನ್ನೆ ಕೇಳ್ತೀರಿ ನೀವು, ಅಥಣಿಯಲ್ಲಿ ಅಪ್ಪ ಅವ್ರ ಫೋಟೋ ಲೀಲೆ ಕೇಳಿಲ್ಲ? ಅಪ್ಪ ಅವ್ರ ಫೋಟೋ ಸ್ಟುಡಿಯೋಕ್ಕೆ ಅಪ್ಪ ಅವ್ರು ಬರುವಾಗ ಆ ಫೋಟೋ ಯಜಮಾನ ಏನು ಮಾಡಿದೆ, ಅಪ್ಪ ಅವ್ರಿಗೆ ಹಣ ಕೊಡ್ತೀವಿ ಅಂದ್ರೂ ಕೂಡ ಆತ ಅಪ್ಪ ಅವ್ರ ಫೋಟೋ ಕೊಡಲಿಲ್ಲ, ಸಿದ್ಧಲಿಂಗೇಶ್ವರಪ್ಪ ಅವ್ರ ಫೋಟೋ ಕೊಡಲಿಲ್ಲ. ಎಷ್ಟು ಹೇಳಿದ್ರು ಹೇಳಿದ್ರು ಕೂಡ ಕೊಡಲಿಲ್ಲ. ಅಲ್ಲ ಅದು ನಮ್ಮ ಪರಮ ಗುರುಗಳ ಫೋಟೋದು ಕೊಡಪ್ಪ ಅಂತ ಹೇಳಿದರು. ಹಣವನ್ನು ಕೊಡ್ತಾ ಇದ್ವಿ ಅಂದರೂ ಕೂಡ ಅದಕ್ಕಿಂತ ಎಷ್ಟು ಅದಕ್ಕಿಂತ 10 ಪಟ್ಟು ಹೆಚ್ಚು ಹಣ ಕೊಡ್ತೀವಿ ಅಂದ್ರೂ ಕೂಡ ಕೊಡಲಿಲ್ಲ. ಕೊನೆಗೆ ಆ ಗುರುಗಳ ಅಷ್ಟೊಂದು ಪ್ರೇಮ ಇದ್ರೆ, ಅಷ್ಟು ಸಾಮರ್ಥ್ಯ ಇದ್ರೆ, ನಿಮ್ಮಲ್ಲಿ ಎಷ್ಟು ಭಕ್ತಿ ಇದ್ರೆ ಅವರಾಗೆ ಬರಲಿ ಅಂತ ಹೇಳಿದ್ರಲ್ಲ. ಕೊನೆಗೆ ಏನಂತ ರೀ, ಅವರೇ ಕರ್ಸ್ಕೊಂಡಾಗಿಬಿಡ್ತು. ಅವ್ರ ಮುಂದೆ ಅಪ್ಪ ಅವ್ರು ಹೋಗಿಬಿಟ್ರು. ಫೋಟೋ ಪಟ ಎಲ್ಲ ಫೋಟೋ ಹೊಡೆದು ಕೆಳಗೆ ಬಿದ್ದು ಅಪ್ಪ ಅವ್ರ ಫೋಟೋ ಒಂದು ಬಿಟ್ಟು ತಾನೇ ಹುಡುಕಾಡ್ಕೊಂಡು ತೊಗೊಂಡು ಬಂದು ಅಪ್ಪ ಅವ್ರು ನಮಸ್ಕಾರ ಮಾಡಿ ಅವ್ರ ಪಾದ ಪೂಜೆ ಮಾಡಿ ದಕ್ಷಿಣ ಕೊಟ್ಟು ಫೋಟೋ ಕೊಟ್ಟು ಸಾಷ್ಟಾಂಗ ನಮಸ್ಕಾರ, ಸದ್ಗುರುನಾಥ ನನ್ನ ಕಡೆ ಸರ್ವಾಪರಾಧ ಕ್ಷಮಾ ಮಾಡಿ ಅಂತ ಪ್ರಾರ್ಥನೆ ಮಾಡಿ ಗುರುಗಳಿಗೆ ಫೋಟೋ ಕೊಟ್ಟು ಆ ಫೋಟೋವನ್ನು ತೆಗೆದುಕೊಂಡು ಅಪ್ಪ ಅವರು ಮಠ ತೆಗೆದುಕೊಂಡಿದ್ದಾರೆ. ಎಲ್ರಿ? ಸಿಂಧೂರು ಮಠಕ್ಕೆ. ಈಗ ಅಲ್ಲಿ ಆ ಫೋಟೋ ಒಂದು ಗದ್ದೆ ಕಡಿಸಿ ಗದ್ದೆ ಮೇಲೆ ಅಪ್ಪ ಅವ್ರ ಫೋಟೋ ಇಟ್ಟು ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರು. ಮತ್ತು ಪರಮ ಗುರುಗಳು ಈ ಪೂಜೆ ಮಾಡೋದು ಭಾಳ ಸಂತೋಷ ಇದೆ ರೀ. ಮತ್ತು ಎಂಥ ಸಾಮರ್ಥ್ಯ, ಅವರ ಪ್ರೇಮ ಒಲ ಬರಬೇಕಲ್ಲ, ಮಠಕ್ಕೆ ಬರಬೇಕು ತಾವಾಗಿ ಬಂದರು. ಆ ಗುರುಗಳ ಫೋಟೋ ಇಟ್ಟು ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರು, ಮಾಡಿಸ್ತಾಯಿದ್ರು, ಅನ್ನೋದು ನಡೀತಾಯಿತ್ತು. ಈಗ ಆ ಫೋಟೋದೊಳಗೆ ಏನಂದ್ರೆ, ನೀವು ಸಿದ್ಧಲಿಂಗೇಶ್ವರಪ್ಪ ಅವ್ರ ಫೋಟೋ ನೋಡ್ಬೋದು, ಒಂದು ಕಡೆ ಫೋಟೋ ಇರ್ತಾವೆ, ಅಪ್ಪ ಅವ್ರ ಫೋಟೋ ಇರ್ತಾವೆ. ಅದ್ರೊಳಗೆ ಹೀಗೆ ಸ್ವಲ್ಪ ಹೊಟ್ಟೆ ಜಾಸ್ತಿ ಅದಾವ್ರಿಗೆ, ಅದಷ್ಟು ಬಿಟ್ಟು ರೀ ಶರೀರ ತಕ್ಕಂತೆ ಇರ್ತಾವೆ. ಅದನ್ನು ನಮ್ಮ ನಿಜಗುಣ ದೇವ್ರ ತಂದೆಯವರು ಮಲ್ಲಿಕಾರ್ಜುನ ಅಲಗೂರವರು ಆ ಫೋಟೋ ನೋಡಿ ನಿಂತ್ಕೊಂಡು ನೋಡಿ ಅಪ್ಪ ಅವರು ತಪಸ್ಸು ಮಾಡ್ಲಿಕ್ಕೆ ಬೇರೆ ಕಡೆ ಯಾರು ಒಂದು ಅಲ್ಲಿ ಅರಳಿ ಮರ ಒಂದು ಅಲ್ಲಿ ಹೋಗಿ ತಪಸ್ಸು ಮಾಡ್ತಾಯಿದ್ರು. ಆಮೇಲೆ ಇನ್ನುಳಿದವರು ಕಟ್ಟಡ ಕಟ್ತಕ್ಕಂಥವ್ರು ಎಲ್ಲ ಇರ್ತಾರೆ, ಕೆಲವು ಬಳಗಿದ್ರಲ್ಲ, ಆ ಬಳಗೂ ಅಲ್ಲಿದ್ದಾರೆ. ಅವ್ರ ಗೆಳೆಯರೊಬ್ಬರು, ನಮ್ಮ ನಿಜಗುಣ ದೇವರ ತಂದೆಯವ್ರ ಗೆಳೆಯರೊಬ್ಬರು ಮಲ್ಲಪ್ಪ ಕುಲ್ಲಳ್ಳಿ ಅಂತ, ಅವ್ರ ಹೆಸರು ಕುಲ್ಲಳ್ಳಿ, ಊರು ಕುಲ್ಲಳ್ಳಿ. ಕಾರಣ ಅಂದ್ರೆ ಈ ಕುಲ್ಲಳ್ಳಿ ಬಿಟ್ಟು ಹುನ್ನೂರಿಗೆ ಹೋದರು. ಹುನ್ನೂರಿಗೆ ಹೋಗಿ ಭಾಳ ದಿವಸ ಅಲ್ಲಿ ಅವರ ತಂಗಿ ಮನೆಯೊಳಗೆ ವಾಸ ಮಾಡಿದ್ದಾರೆ. ಅಲ್ಲಿ ಇವರು ಯಾವ್ರವರು ಕುಲ್ಲಳ್ಳಿಯವರು, ಯಾವರು ಕುಲ್ಲಳ್ಳಿಯವರು, ಯಾವರು ಕುಲ್ಲಳ್ಳಿ ಮಲ್ಲಪ್ಪ ಊರು ಕುಲ್ಲಳ್ಳಿ ಆಯಿತು. ಅದು ಕರೆದ ಕುಲ್ಲಳ್ಳಿ ಆಯಿತು. ತಿರುಗಿ ಅವ್ರ ಊರಿಗೆ ಬಂದರು ಕುಲ್ಲಳ್ಳಿ ಮಲ್ಲಪ್ಪ ಹೆಸರು ಬರ್ತಾರೆ, ಅದು ಹೋಗಲಿಲ್ಲ ಹೆಸರು. ಆ ಕುಲ್ಲಳ್ಳಿ ಮಲ್ಲಪ್ಪ ಅಂತಕ್ಕಂಥವ್ರು ಕೂಡ ಅಲ್ಲಿದ್ರಿ. ಇವರು ಆ ಫೋಟೋ ನೋಡಿ ಅಪ್ಪ ಅವ್ರ ಫೋಟೋ ನೋಡ್ತಾ ಒಂದು ಹಾಸ್ಯ ಮಾಡಿ ನಗಲಿಕತ್ರಿ. ಹಾಸ್ಯ ಮಾಡಬೇಕು ಖರೆ, ಯಾರ ಜೊತೆ ಮಾಡ್ಬೇಕು ಹಾಸ್ಯ? ಅದಕ್ಕೆ ಹೆಣ್ಮಕ್ಳ ಬಗ್ಗೆ ಒಂದು ವಿಷಯ ಬರುವಾಗ, ನಗು ನಮಗೇತಕ್ಕೆ ನಗೆ ನಮಗೇತಕ್ಕೆ ನಗೆ ಬಲು ಘಾತಕ್ಕೆ ಅಂತ. ನಗ್ತಕ್ಕಂಥದ್ದು ಎಷ್ಟು ನಗಬೇಕು ಅಷ್ಟೇ ಹೊರತಾಗಿ ಸುಮ್ಮನೆ ನಕ್ರೆ ಭಾಳ ಘಾತಕ ಅಂತಾರೆ. ಯಾವಾಗ ಏನಾಗ್ತದೆ ಹೇಳಿಕ್ಕೆ ಹೋದ್ರೆ ಅದಕ್ಕೆ ನಗು ಅಂತಕ್ಕಂಥ ಕೂಡ ಭಾಳ ಕೆಟ್ಟದ್ದು. ಹೆಣ್ಮಕ್ಳು ಎಷ್ಟು ನಗಬೇಕು ಅಷ್ಟೇ ನಗಬೇಕು. ಯಾಕಂದ್ರೆ ಅಡುಗೆ ಒಳಗೆ 1 kg ಇದ್ರೊಳಗೆ ಕೈ ಮಾಡಿ ಹೇಳ್ರಿ ನೋಡಿ, ಕೈ ಎತ್ತಿ 1 kg ಅನ್ನಕ್ಕೆ ರೀ ಅಕ್ಕಿಗೆ 1 kg ಉಪ್ಪ ಯಾರಕ್ಕೆ ಕೈ ಎತ್ತಿ ಹೇಳ್ರಿ ನೋಡು. 1 kg ಅಕ್ಕಿಗೆ 1 kg ಉಪ್ಪ ಹಾಕಿದ್ರಂದ್ರೆ ಎಡೆ ಮಾಡಿ ಅಂತ ತೊಗೊಂಡು ಬಂದು ನಿಮ್ಮ ಅತ್ತೆಯವ್ರು ಯಾರು ಬಂದಿರ್ತಾರೆ ಹೇಳ್ರಿ ನೋಡು. ಯಾರು ಬಂದಿರ್ತಾರೆ? ಸೊಸಿ ಬಂದಿರ್ತಾರಲ್ಲ ರೀ. ಒಬ್ಬ ಯಾರು ಗೋಣಾಗ್ರಿ, ಏನಾಗ್ರಿ ಸಣ್ಣವ್ರಾಗ್ರಿ, ಸಣ್ಣವ್ರು ಯಾರು ಬಂದಿರ ಲಗ್ನ ಆಗದವ್ರು ಆಗ್ರಿ. ಯಾರಿಗೆ ಬರ್ತದೆ ಅದು? ಅತ್ತೆಲ್ಲಿ ತಂದಿರ್ತಾರೆ, ಸೊಸಿ ಬಂದಿರ್ತಾರಲ್ಲ ರೀ. ಕೆಟ್ಟ ಸ್ವಭಾವದ ಅತ್ತೆ ಒಂದು ವೇಳೆ ಇದ್ರೆ ನೀಡಿ ಉಣಿಸಿಬಿಡ್ತಾರೆ, ಬುದ್ಧಿ ಬರ್ಲಿಕ್ಕೆ ಉಣಿಸೇ ಬಿಡ್ತಾರೆ. ವಾಲಿಂದ್ರೆ ಕೇಳಂಗಿಲ್ಲ. ನಿಮ್ಮ ತವ್ರ ಮನೆ ಇದೆ ಕಳಿಸೋರು ಅದೊಂದು ಬೈದು ಮಾಡಿ ಅಳಿಸ್ಕೊಂಡು ಕೆಟ್ಟ ಗಲ್ಲ ಮಾಡ್ತಾರೆ. ಅದಕ್ಕೆ 1 kg ಅಕ್ಕಿಗೆ 1 kg ಉಪ್ಪು ಹಾಕ್ಲಿಕ್ಕೆ ಬರೋದಿಲ್ಲ. ಉಪ್ಪಿಗೆ ಅಕ್ಕಿಗೆ ಎಷ್ಟು ಉಪ್ಪು ಹಾಕಬೇಕಲ್ಲ ಆ ಪ್ರಮಾಣದ ನಗಿರಲಿ, ಅಕ್ಕಿ ಪ್ರಮಾಣದ ನಗಿರಬಾರ್ದು. ಅಕ್ಕಿ 1 kg ಇರ್ತಲ್ಲ ಅಷ್ಟು ನಗಬಾರ್ದು. ಎಷ್ಟು ಬೇಕ್ರಿ? ಉಪ್ಪು ಹಾಕಿದಷ್ಟು
ನಗತೀವಿ ಅಂದ್ರೆ ಕೂಡ ಯಾರ ಜೊತೆಗಿದ್ದಾಗ ನಗಬೇಕು. ಮಾತನಾಡಿಕೊಂಡು ಯಾರ ಜೊತೆ ಕೂತು ಮಾತನಾಡಬೇಕು. ಹೊರಗಿಂದ ಅತ್ತೆಯವ್ರು ಬಂದ್ರೆ, ಮಾವನವ್ರು ಬಂದ್ರೆ ಕಟ್ಟಿ ಮೇಲೆ ಒಂದು ಕೂತಿದ್ರೆ ಎದ್ದು ಒಳಗೆ ಹೋಗಿ ನೀರು ತಂದು ಕೊಡಬೇಕು. ಬರೀ ಅತ್ತೆಯವರೇ, ಬರೀ ಮಾವನ ಕರೆದು ಅವ್ರು ಕರೆದು ತಳ್ಳಿ ನೀರು ತರ್ತಂತ ಅವ್ರು ಹೇಳಬೇಕು. ಇಲ್ಲಕಂದ್ರೆ ಹಾಗೆ ಮಾತಾಡೋದು ಹೋದ್ರೆ ಅದಕ್ಕೊಂದು ಅಪಾರ್ಥ ಆಗುತ್ತೆ. ಮತ್ತು ನಾ ಬಂದ ಕೂಡಲೇ ಎದ್ದು ಹೋದ್ರು ನಾನು ಬೆನ್ನು ತೋರಿಸಿ ನಾ ಏನು ಮಾಡೀನಿ ಅದು ಮಾತು ಜಗಳತ್ತಿದ್ದಾರೆ ಹೇಳಕ್ಕೆ ಹೋದ್ರು. ಅದಕ್ಕೆ ನೀರು ತೊಗೊಂಡ್ಬರ್ತಾನೆ ರೀ, ಕೈಕಾಲು ತೊಗೊಂಡು ಒಳಗಿರ್ಬಾರ್ಕೆ ಅಂಥೇಳಿ ಹೋಗಿ ನೀರು ತಂದು ಕೊಟ್ಟು ಕೈಕಾಲು ತೊಳ್ಕೊಳಕ್ಕೆ ಅವ್ರನ್ನ ಸ್ವಾಗತ ಮಾಡ್ಕೋಬೇಕು. ಪತಿ ಬಂದ್ರೆ ಅವ್ರಿಗೆಲ್ಲ ಕಟ್ಟಿಯವ್ರು ಕೂತಿದ್ರೆ ಎದ್ದು ಗೌರವ ತೊಗೊಳ್ಬೇಕು. ಶರಗ ಜಾರಿದ್ರೆ ಶರಗ ಹೊತ್ಕೋಬೇಕು. ಅಂದರೆ ಎಲ್ಲರಿಗೂ ಸಂತೋಷ ಅಂದ್ರೆ ದೇವ್ರು ನೋಡಿದಂತೆ ಆಗ್ತದೆ. ಇದು ಕೂಡ ಮಹತ್ವ ಇರ್ತದೆ. ಈಗ ನಗುರಿ ನಮ್ಮ ಮಲ್ಲಿಕಾರ್ಜುನ ಅಪ್ಪವ್ರ ಶಿಷ್ಯರ ಅಲ್ಲಿ ಆ ಫೋಟೋ ನೋಡ್ತಾ ಮುಂದೆ ನಿಂತ್ಕೊಂಡು ಈಗ ನೋಡ್ತಾ ನಗಲಿಕ್ಕೆ ಹತ್ತೀರಿ. ಓ ನಮ್ಮ ಪರಮ ಗುರುಗಳು ಎಷ್ಟು ಹೊಟ್ಟೆ ಬೆಳೆಸ್ಯಾರಪ್ಪ. ಛೇ ಎಷ್ಟು ದೊಡ್ಡ ಹೊಟ್ಟೆ, ಏನು ಇಂಥ ಹೊಟ್ಟೆ ಒಂದು ವೇಳೆ ನಮಗಿದ್ರಣ ಹೇಳಕ್ಕೆ ಬರ್ತಿದ್ದಿಲ್ಲ ನನಗೆ. ಅವು ತಂದ ಹಾಸ್ಯ ಮಾಡಿ ಛೇ ನಮ್ಮ ಗುರುಗಳು ಪರಮ ಗುರುಗಳು ಎಷ್ಟು ದೊಡ್ಡ ಹೊಟ್ಟೆ, ಏನು ಭಾರಿ ಆತ್ರಪ್ಪ. ಮತ್ತು ಈಗ ಬಾಯಿ ಮುಚ್ಕೊಂಡು ಬಾಯಿ ಕೈ ಹೋದ ಅನ್ನಕ್ಕೆ ಎಲ್ಲರೂ ಹೇಳಿದರು. ಮಠ ಇದ್ದವರೆಲ್ಲ ಹೇಳಿದರು. ಅವ್ರ ಗೆಳೆಯನ ಹೇಳಿದರು, ಅಯ್ಯ ಮಲ್ಲಿಕಾರ್ಜುನ ನಮ್ಮ ಗುರುಗಳು ಅತ್ಯಂತ ಪ್ರಸಿದ್ಧ ಇರ್ತಕ್ಕಂಥ ಗುರುಗಳು ನಡ್ತಕ್ಕಂಥದ್ದು ಹಾಸ್ಯ ಮಾಡಿ ನಗ್ತಾ ಇದ್ದಿಲ್ಲ. ಹಾಸ್ಯ ಮಾಡಿ ನಗ್ತಾ ಇದ್ದೀವಿ ಏನು ಹೇಳ್ತದೆ ಅಂದರೆ ಹಾಸ್ಯ ಮಾಡಿ ನಗೋದಲ್ಲ, ಅಪಹಾಸ್ಯ ಆಗಿದೆ. ಇದು ಮಾಡೋದು ಅಪಹಾಸ್ಯ ಆಗಿದೆ, ತೊಂದರೆ ಆಗ್ತದೆ, ಕಷ್ಟ ಆಗ್ತದಪ್ಪ. ಹಾಗೆ ಮಾಡ್ಲಿಕ್ಕೆ ಹೋಗಬೇಡ, ಹಾಗೆ ಮಾಡಬಾರ್ದು ಬುದ್ಧಿ ಹೇಳಿದ್ರೆ ಕೇಳಿಲ್ಲ. ಹಾಗೆ ಮತ್ತಷ್ಟು ಏನು ಮಾಡಿದೆ, ಮತ್ತಷ್ಟು ನಗ್ಲಿಕತ್ತ ನಗ್ತಾ ಮತ್ತಷ್ಟು ಹೆಚ್ಚು ನಕ್ಕ ಹೊಟ್ಟೆ ಕಡಿಬೇಕು. ಅಷ್ಟು ನಕ್ರಿ. ಕಾಡು ಕಾಲು ಇತ್ತಂದ್ರೆ ಏನು ಗುರ್ತಾನಾಗೋದಿಲ್ಲ ರೀ. ಕಾಡು ಕಾಲು ಮುಂದೆ ಇತ್ತಂದ್ರೆ ಸಮೀಪದಾಗ ಏನು ಗುರ್ತಾವಲ್ಲ. ಹಾಗೆ ಏನು ಅನಿಸ್ತದೆ ಮಾಡೋದು ಅಂತ ಮುಂದಿನ ಪರಿಣಾಮ ಗುರ್ತಾವಲ್ಲ. ನಕ್ಕು ನೋಡಪ್ಪ ನಮ್ಮ ಅಪ್ಪನ ನೋಡ್ರಿ ಹೇಗದಾರ ನಮ್ಮ ಪರಮ ಗುರುಗಳು. ಎಷ್ಟು ದೊಡ್ಡ ದೇಹ, ಎಷ್ಟು ದೊಡ್ಡ ಹೊಟ್ಟೆ, ಈ ಹೊಟ್ಟೆ ಹೇಗೆ ಬೆಳೆಸಿರ್ಬೇಕು ಅವರು ಅಂತಂದು ನಕ್ಕ ಕೊನೆ ಖುಷಿದು ಬೆಳೆಷ್ಟು ನಕ್ರಿ. ಅಷ್ಟು ನಕ್ಕ ಯಾರು ಹೇಳಿದ್ರು ಯಾವಾಗ ಕೇಳಿಲ್ಲ. ಕೊನೆಗೆ ಏನಂತಂದ್ರೆ ಹೊಟ್ಟೆ ಬದ್ದಲು ಹೇಳಿದ್ರಿ. ತಲೆಬಾದ ಹೇಗೆ ಗೊತ್ತಾಗ್ತದೆ, ಹೊಟ್ಟೆ ಬದಲು ಹೇಳಿದ್ರೆ ಹೊಟ್ಟೆಗೆ ತ್ರಾಸ ಆಗೋಲ್ಲ. ಹೀಗಾಗಿ ಕೊನೆಗೆ ಅಂತಂದ್ರೆ ಹೊಟ್ಟೆ ನೋವು ಪ್ರಾರಂಭ ಇರ್ತಿ. ಕಾಲಕ್ಕೆ ಹೊಟ್ಟೆ ನೋವು ಪ್ರಾರಂಭ ಆಯ್ತು. ಅಯ್ಯೋ ನಾ ಸಾಯ್ತಾ ಇದ್ದೀನಿ, ನಾ ಉಳಿಯೋದಿಲ್ಲ, ಮಲ್ಲಣ್ಣ ಬನ್ನಿ ನನ್ನ ರಕ್ಷಣೆ ಮಾಡಿ, ಬರ್ರಿ ಸಾಯ್ತಾ ಇದ್ದೀನಿ, ಅಯ್ಯೋ ತೊಗೊಂಡು ಒದ್ದಾಡ್ಲಿಕ್ಕತ್ರಿ. ಅವ್ರು ಹೇಳಿದರು, ಯಾರೆಷ್ಟು ಹೇಗೆ ಹೇಳಿದ್ರು ಕೇಳಿಲ್ಲ. ಗುರುಗಳ ನಿಂದೇನು ಮಾಡಿದಿ, ಪಾಪ ಮಾಡಿದಿ, ಅಪಹಾಸ್ಯ ಮಾಡಿದಿ. ಯಾರು ನಿಂದೇನು ಮಾಡಬೇಕಾಗಿತ್ತು? ನಿಂದಕರಿರಬೇಕು, ಹಂದಿಗಳಿದ್ದರೆ ಕೇರಿ ಹೇಗೆ ಶುಚಿಯೋ ಹಾಗೆ ಅಂತಕೊಂಡು ಸಂತರು ಹೇಳ್ಯಾರ. ನಿಂದಕರು ಹಂದಿಗಳು ಹೊರಿಸ್ಯಾರ ಅಂಥವ್ರು ಅಪಹಾಸ್ಯ ಮಾಡಿ ಗುರುಗಳ ನಿಂದೆ ಮಾಡಿದಂತೆ ಆಯ್ತು. ನೀವು ಮತ್ತೊಬ್ಬರಲ್ಲ, ಗುರುಗಳು ಸಾಕ್ಷಾತ್ ಪರಮ ಗುರುಗಳ ನಿಂದೆ ಏನು ಮಾಡ್ತಾರೆ, ಅಷ್ಟು ಪ್ರಸಿದ್ಧ ಇರ್ತಕ್ಕಂಥ ಗುರುಗಳನ್ನ. ಇದು ಸರಿ ಅನಿಸ್ತದೆ. ಎಷ್ಟು ಮೂರ್ಖತನ ಮಾಡಿದ್ದೀನಿ ತೊಗೊಂಡು ಅವ್ರ ಗೆಳೆಯ ಬೈದ. ಏನು ಮಾಡೋದು, ಮಾಡಿದ ಫಲ ಅನುಭವಿಸ್ಬೇಕಂತೇಳಿ ಬಿದ್ದ ಹೊರಳಾಡಿದ್ರಿ ಮಲ್ಲಿಕಾರ್ಜುನ. ಬಹಳಷ್ಟು ಹೊರಳಿದ. ಇತ್ತು ಹೊರಳಾಡಿ ಹೊಟ್ಟೆ ತ್ರಾಸು ಆಗಿ ಕೊನೆಗೆ ಎಲ್ಲಿ ಬರ್ತಾರೆ, ಇನ್ನು ನೀವು ಉಳಿಯೋದು ಸಾಧ್ಯ ಇಲ್ಲ ಅಂತ ನಿರ್ಣಯ ಆಗಿಬಿಡ್ತೀರಿ. ಎಲ್ಲರೂ ಕುಡ್ಕೊಂಡು ಉಳಿಯೋದು ಸಾಧ್ಯ ಇಲ್ಲ ಅಂತ ಅವ್ರ ಸಂಬಂಧಿಕರು ಇನ್ನೂ ಎಲ್ಲ ಬಂದು ಅವ್ರು ದುಃಖ ಮಾಡಿದ್ರು. ಬಹಳಷ್ಟು ದುಃಖ ಮಾಡಿದರು. ಇನ್ನು ಮುಗಿತದೆ ಕ್ಲಾಸ್ ಮುಗಿತಿಲ್ಲ, ಇನ್ನು ಉಳಿಯೋದಿಲ್ಲ ಅಂತ ಅನಿಸ್ತು. ಇನ್ನೇನು ಮಾಡೋದು, ಗುರುಗಳ ಬಗ್ಗೆ ವಿಚಾರ ಮಾಡಿದ್ರು. ಗುರುಗಳು ಹೋಗಿ ತಪಸ್ಕೋತಾರೆ. ಅಪ್ಪ ಅವರು ಅಲ್ಲೊಂದು ಅರಳಿ ಮರ ಪರ್ವತ ಮೇಲೆ, ಅರಳಿ ಮರದ ಹತ್ತಿರ ತಪಸ್ಸು ಮಾಡೋದು ಕೂತ್ಬಿಟ್ಟಾರ ಅಂತ ಕಣ್ಮುಸ್ಕೊಂಡು. ಅವತ್ತು ಅವ್ರ ಕಡೆ ಮತ್ತು ಅವ್ರು ಹೋಗಿ ಕರೀದಂಗೆ ರೀ. ನಿದ್ರೆ ಮಾಡೋರು ಎಬ್ಸಿದ್ರೆ ಪಾಪ ಬರ್ತಾವೆ, ನಿದ್ರೆ ಮಾಡೋದು ಎಬ್ಸೋದಿಲ್ಲ. ಮತ್ತು ತಪಸ್ಸಿಗೆ ಕೂತಾರ ಅವ್ರು ಎಬ್ಸೋದು ಹೆಂಗೆ ರೀ. ಮತ್ತು ಇವರು ಸಾಯ್ಲಿಕ್ಕೈತಾರೆ. ಅಪ್ಪವ್ರ ಶಿಷ್ಯರು ಹೌದು, ಮಾಡಬಾರ್ದು ಮಾಡ್ಯಾರ, ನಿಂದೆ ಮಾಡಿ ಗುರುಗಳು ನಿಂದೆ ಮಾಡ್ಯಾರ. ಮತ್ತು ಇನ್ನು ಸತ್ತ ಹೋಗ್ತಾರೆ ಬಿಟ್ರೆ, ಮತ್ತು ಬಿಡೋದ್ರಿ ಹೆಂಗೆ. ಭಾಳ ತೊಂದರೆ ಅನಿಸಿ ಅವರು ಕೆಲವೊಬ್ರು ತಯಾರಾದ್ರಿ. ಈ ಮಾರಾಯ ನಮಗೆ ಬೈದರೆ ಬೈರಕ್ಕೆ, ನಮಗೆ ಏನು ಶಾಪರಿ ಕೊಡೋರಕ್ಕ, ಹೆಂಗಿರೋ ಅವ್ರ ಶಿಷ್ಯ ಅದಾರ, ಅವ್ರ ಹತ್ರ ಏನು ಆಶೀರ್ವಾದ ಮಾಡ್ತಾರೆ. ಹೊತ್ಕೊಂಡು ಹೇಳಿ ಇದ್ದಾಗ 4 ಮಂದಿ ಹೊತ್ಕೊಂಡು ಹೋದ್ರಿ. ಕಾರಣ ಏನು ನೋಡ್ರಿ, ಅಷ್ಟು ತ್ರಾಸ ಆತಲ್ಲ ರೀ. ಇದ್ದಾಗ ಕೊನೆಗೆ ಹೊತ್ಕೊಂಡು ಹೋಗ್ತಕ್ಕಂಥ ರೀತಿ ಮೊದಲ ಹೊತ್ಕೊಂಡು ಉಳಿಯಂಗಿರ್ತ ಹೋಯ್ತಾ ಇದ್ದಾರೆ. ಎಷ್ಟು ತ್ರಾಸ ಇರ್ಬೇಕು ಹೇಳ್ರಿ.
ಯಾರು ಹೇಳಿದ್ರು ಅದನ್ನೆಲ್ಲ? ಅದಕ್ಕೆ ಮನಸ್ಸಿಗೆ ಬಂದಂತೆ ನಡೆಯಿದ್ರಿ ಹೌದಲ್ಲಿರ್ತಾರೆ. ಮನಸ್ಸಿಗೆ ಬಂದಂತೆ ಈ ಲೋಕದಲ್ಲಿ ನಡಿಬಾರ್ದಪ್ಪ. ಗುರು ಹೇಳಿದಂತೆ ಕೇಳಬೇಕು, ಹಿರಿಯರು ಹೇಳಿದಂತೆ ಕೇಳಬೇಕು, ತಾಯಿ ತಂದೆ ಹೇಳಿದಂತೆ ಕೇಳಬೇಕು, ಶರಣರು ಸಂತರು ಮಹಾತ್ಮರು ಹೇಳಿದಂತೆ ಕೇಳಬೇಕು. ತನ್ನ ಮನಸ್ಸಿಗೆ ಬಂದಂತೆ ಮಾಡಿದ್ರೆ ಫಲ ಇರ್ತದೆ ರೀ, ಕೆಟ್ಟ ಫಲ ಅನುಭವಿಸ್ಬೇಕಾಗ್ತದೆ. ಹೊತ್ಕೊಂಡು ಪರ್ವತ ಏರ್ಕೊಂಡು ಹೋದ್ರಿ, ಪರ್ವತ ಏರ್ಕೊಂಡು ಹೋದ್ರು. ಅಲ್ಲಿ ತೆಗೆದುಕೊಂಡು ಹೋಗಿ ಅಪ್ಪವರ ಮುಂದೆ ಇನ್ನೇನು ಇಳಿಸ್ಬೇಕು ಅನ್ನೋಷ್ಟರೊಳಗೆ ಗುರುಗಳು ತಪಸ್ಸು ಮಾಡ್ಕೊಂಡು ಅದು ಯಾವ ಸರಿ ಬಿಟ್ರು ತಪಸ್ಸು ಮಾಡ್ಕೊಂಡು ಕಣ್ತಾರೆ ನೋಡ್ತಾರೆ. ಮತ್ತು ಅಪ್ಪರು ಶಿಷ್ಯರ ಮಲ್ಲಿಕಾರ್ಜುನ ಅಂತ ಭಾಳ ವೇದನೆ ಆಗಿದ್ರಿ. ಇನ್ನೇನು ಉಳಿದಿಲ್ಲ ಅಂತಕ್ಕಂಥ ಸ್ಥಿತಿ ಬಂದದ. ಅವ್ರ ಅಪ್ಪವ್ರು ಕೇಳಿ ಏನಾಗಿದೆ ಮಲ್ಲಿಕಾರ್ಜುನಿಗೆ ಅಂತ ಕೇಳಿದ್ರು. ಅಪ್ಪವರ ಭಾಳ ತ್ರಾಸ ಆಗಿದ್ರಪ್ಪವ್ರ, ಅವೇನು ಉಳಿದಿಲ್ಲ ತನಿಸಿದಾರೆ. ಅದಕ್ಕೆ ತಾವು ಅನುಷ್ಠಾನ ತಪಸ್ಸು ಮಾಡ್ತಾ ಇದ್ದಿರೋದು ಕೂಡ ನಾವು ತೆಗೆದುಕೊಂಡು ಬರ್ಬೇಕಂತ ಅನಿವಾರ್ಯವಾಗಿ ನಮಗೆ ಶಾಪ್ ಕೊಡೋರಪ್ಪ ಅಪ್ಪವ್ರ, ಸಾಯವರು ಉಳಿದ್ರೆ ಸಾಕು ಅಂತ ತೊಗೊಂಡು ಬಂದಿರಿ ಅಪ್ಪವ್ರು. ಭಾಳ ತ್ರಾಸ ಆಗ್ಯದ. ಅಲ್ಲಿ ಏನಾರೇ ಅದ ಅಂತ ಕೇಳಿದ್ರು. ಅವರು ಮಲ್ಲಿಕಾರ್ಜುನ ಮಲ್ಲಪ್ಪ ಇನ್ನೊಬ್ಬರು ಮಲ್ಲಪ್ಪ ಅಂತ ಹೇಳಿದ್ರಲ್ಲ, ಅವ್ನು ಕುಲ್ಲಳ್ಳಿ ಅವ್ರು ಹೇಳಿದ್ರು ಅಪ್ಪವ್ರು, ಅವ್ನ ಗೆಳೆಯರವರು. ಅವರು ಅಪ್ಪವ್ರ ಪರಮ ಗುರುಗಳ ಮುಂದೆ ನಿಂತ್ಕೊಂಡು ಇವ್ರ ಹೊಟ್ಟೆ ಆಗದ ಹೀಗದ ಎಷ್ಟು ಹೊಟ್ಟೆ ಬೆಳೆಸ್ಯಾರ ಅಂತಂದು ನಾವು ಎಷ್ಟು ಹೇಳಿ ಕೇಳಿಲ್ಲ ಪರ ಭಾಳಷ್ಟು ಅಪಹಾಸ್ಯ ಮಾಡಿದ್ರಿ. ಮಾಡಿ ಕೊನೆಗೆ ಬಂದು ಹೀಗಾಗಿದ್ರಪ್ಪ ಅವ್ರು ಅಂದ್ಕೊಂಡಿದ್ರು. ಅವ್ರ ಅಪ್ಪವ್ರು ಅಂದರು, ಎಷ್ಟು ಹುಚ್ಚಿದ್ದೀಪ. ಈಗ ಗುರುಗಳನ್ನು ನೋಡಿದ್ರೆ ಸ್ತೋತ್ರ ಮಾಡಬೇಕು, ಭಕ್ತಿಯಿಂದ ಇರಬೇಕು, ನಾಮಸ್ಮರಣೆ ಮಾಡಬೇಕು, ಅವ್ರ ಫೋಟೋದ ಪೂಜೆ ಮಾಡಬೇಕು, ಸಾಷ್ಟಾಂಗ ನಮಸ್ಕಾರ ಮಾಡಬೇಕು, ಭಕ್ತಿಯಿಂದ ಇರಬೇಕು. ಒಳ್ಳೇದನ್ನು ನೀನು ಒಂದು ವೇಳೆ ಮಾಡೋದು ಆಗಲಿ ಎತ್ಕೋ, ಒಳ್ಳೇದನ್ನು ನೀನು ಮಾಡೋದು ಆಗಲಿಲ್ಲ, ಕೆಟ್ಟದ್ದು ಮಾಡೋದು ಬಿಟ್ಟರೆ ಚಲೋ ಇರ್ತದಲ್ಲ. ಮತ್ತು ಅದೇನು ಮಾಡಬಾರ್ದಾಯಿತು, ಆರಾಮ ಇರ್ತಿದ್ದಲ್ಲ. ಬಿಟ್ಕೊಟ್ಟು ಹಾಗೆ ನಿಂದೇನು ಮಾಡಿದೆ, ಯಾರ ಫಲವನ್ನು ಅನುಭವಿಸ್ಬೇಕಾಯ್ತು. ಯಾರು ಹೇಳಿದ್ರು ಇಷ್ಟಲ್ಲ? ಅದಕ್ಕೆ ಇದು ಸರಿ ಆಗ್ಬೇಕು. ನಮ್ಮ ಹತ್ರ ಏನಿಲ್ಲ, ನೀ ಅಪರಾಧ ಮಾಡಿದೆ ಅಲ್ಲಿ ಸಿದ್ಧಲಿಂಗೇಶ್ವರ ಅಲ್ಲಿ ಹೋಗಿ ಅಪರಾಧ ಮಾಡಿಲ್ಲ. ತಾವಾಗಿ ಸಂತೋಷಪಟ್ಟರು ಇಲ್ಲ ಮಠಕ್ಕೆ ಬಂದವರು. ಅಂಥ ಗುರುಗಳಿಗೆ ನೀನು ನಿಂದೇನು ಮಾಡಿದ್ರೆ ಹೋಗಿ ನೀ ಅಲ್ಲೇ ಪ್ರಾರ್ಥನೆ ಮಾಡು, ನಮ್ಮ ಹತ್ರ ಏನಿಲ್ಲ ಹೋಗು ಅಂತಂದು ಹೇಳಿದರು. ಅಲ್ಲೇ ವೈರಿ ಕೇಳಿದರು. ಇಷ್ಟನ್ನು ಮತ್ತು ಗುರುಗಳ ಕರ್ಣ ನೋಡಿದು ನನಗೆ ಅಪರಾಧ ಕ್ಷಮಿಸಬೇಕು ಅಂತ ಅನ್ನುವಾಗ ಬರುವಾಗ ಹೊತ್ಕೊಂಡು ಬಂದಿರಲ್ಲ. ಈಗ ಹೋಗುವಾಗ ಅಪ್ಪರ ಆಶೀರ್ವಾದದಿಂದ ಸ್ವಲ್ಪ ನಡೆದುಕೊಂಡು ಹೋಗ್ತಕ್ಕಂಥ ರೀತಿ ಬಂತು. ನಡೆದುಕೊಂಡು ಹೋದರು. ನಡೆದುಕೊಂಡು ಹೋಗಿ ಸದ್ರುಬರ ಫೋಟೋದ ಮುಂದೆ ಹೋಗಿ ನಿಂತು ಸಾಷ್ಟಾಂಗ ನಮಸ್ಕಾರ ಮಾಡಿ ಪರಿಣಾಮ ಭಾಳಷ್ಟು ಪರಿಣಾಮ ಆತ್ರಿ. ಇಂಥ ಪ್ರಸಿದ್ಧ ಇರ್ತಕ್ಕಂಥ ಗುರುಗಳಿಗೆ ನಾನು ನಿಂದೆಯನ್ನು ಮಾಡಿದೆ, ಹಾಸ್ಯ ಮಾಡಲಿಕ್ಕೆ ಹೋದೆ. ಹಾಸ್ಯ ಹೋಗಿ ಏನಂತದು ಅಪಹಾಸ್ಯ ಆಗಿಬಿಡ್ತು, ಕೆಟ್ಟದ್ದಾಯಿತು, ತೊಂದರೆ ಆಯಿತು. ನಾನು ಗುರುಗಳನ್ನು ತಿಳಿಯದೆ ಅವಮಾನ ಮಾಡಿದನಲ್ಲ, ಎಷ್ಟು ಮೂರ್ಖನ ಆದೆ ನಾನು ಅಂತಕೊಂಡು ಹೇಳಿ ತಾನು ಅವರು ಪಾದ ಮೇಲೆ ಬಿದ್ದು ಹೊರಳಾಡಿದ್ರೆ ಅವ್ರ ಫೋಟೋದ ಮುಂದೆ ಹೊರಳಾಡಿ ದುಃಖ ಮಾಡಿ, ಸದ್ಗುರುನಾಥ ನನ್ನ ಸರ್ವಾಪರಾಧವನ್ನು ಮನ್ನಿಸ್ರಿ, ನಾನು ಪಾಪಿ ಪಾಮರ, ಹೇಗೆ ಕೃತ್ಯ ಮಾಡಿದೆ, ನಾನು ಮಾಡಬಾರ್ದಾಗಿತ್ತು, ಕ್ಷಮಿಸ್ರಿ. ತಪ್ಪುವುದು ಚಿಕ್ಕವರ ಸ್ವಭಾವ, ಕ್ಷಮಿಸುವುದು ದೊಡ್ಡವರ ಸ್ವಭಾವ. ನನ್ನ ರಕ್ಷಣೆ ಮಾಡಿಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ. ದುಃಖ ಮಾಡಿದ ಇನ್ನಷ್ಟು ಏನಿತ್ತಲ್ಲ ರೀ ಅದು ಕೂಡ ಎಲ್ಲ ಹೋಗಿ ಶಾಂತ ಆಯ್ತು. ಅಷ್ಟರೊಳಗೆ ಅಪ್ಪವ್ರು ಬಂದರು. ಅಪ್ಪವ್ರು ಬಂದಾಗ ಆರಾಮಾಯಿತು. ಅಪ್ಪವ್ರನ್ನ ಆರಾಮಾಗಿದ್ದಾರೆ, ಅಪ್ಪವ್ರ ಸರಿ ಆಯಿತು. ಗುರು ಹೇಳಿದರು ಎಲ್ಲಿ ತಪ್ಪಿದ್ರೆ ಅಲ್ಲೇ ತಿದ್ಕೋಬೇಕಪ್ಪ. ಈಗ ಬಂದು ಕ್ಷಮಾ ಕೇಳ್ಕೊಂಡು ಗುರುಗಳು ಕರುಣಾಮಯರು ಕ್ಷಮಾ ಮಾಡಿದರು, ಸಂತೋಷ ಆಯಿತು. ಕ್ಷಮಾ ಧರಿತ್ರಿ ಅಂತ, ಕ್ಷಮಾ ಧರಿತ್ರಿ. ಧರಿತ್ರಿ ಅಂದರೆ ಭೂಮಿ. ಕ್ಷಮಾಗುಣ ಭೂಮಿಯಲ್ಲಿರೋದು, ಭಾಳ ದೊಡ್ಡ ಪ್ರಮಾಣದ ಕ್ಷಮಾಗುಣ ಭೂಮಿಯಲ್ಲಿರೋದು. ಹೇಗೆಂದ್ರೆ ಕೈಯಲ್ಲಿ ಗುದ್ದಲಿ ತೆಗೆದುಕೊಂಡು ಏನು ಮಾಡ್ತೀರಿ, ಗುದ್ದಲಿ ತೆಗೆದುಕೊಂಡು ಭೂಮಿ ಅಗಿತೀರಿ. ಆಮೇಲೆ ಎತ್ತ ಹೂಡಿ ಗಳೆ ಹೊಡಿತೀರಿ. ಎತ್ತ ಹೂಡಿ ರಾಮಗಳೇನು ಅಂತಿರ್ತಾರೆ, ಅದಕ್ಕೆ ಬಲರಾಮಗಳೇ ಅಂತಾರೆ, ಅಂಥ ಹೊಡಿತೀರಿ. ಕೂರಿಗಿಂದ ಏನು ಮಾಡ್ತಾರೆ, ಬಿತ್ತುವಾಗ ಕೂರಿ ಉಪಯೋಗಿಸ್ತಾರೆ. ಆಮೇಲೆ ಬಳಸಾರ ಹೊಡಿತಾರೆ. ಈಗ ಎಲ್ಲ ಇಬ್ಬಾಗ ಕೆತ್ಕೋತ ಹೋಗಿದ್ನೆಲ್ಲ ಎದ್ದೆದ್ದು ಬಿಡ್ತದೆ. ಅಷ್ಟೇ ಅಲ್ಲ, ಮತ್ತು ಈಗ ಬದಿರ್ತಕ್ಕಂಥ ಮಷೀನ್ ಬೇರೆ, ಕೊರಿತಕ್ಕಂಥ ಮಷೀನ್ ಬೇರೆ ಬಂದ್ರೆ ಪೈಪ್ಲೈನ್ ಮಾಡ್ಬೇಕಾದ್ರೆ ಹಿಂಗೆ ಕೊರ್ಕೋತ ಹೋಗ್ಬೇಕು. ಒಂದು ಕ್ಷಣವಾಗಿ ಈಗ ಒಂದೊಂದು ದಿವ್ಸದಾಗ ರೀ ಈ ನದಿ ತನಕ ಹೋಗ್ಬಿಡ್ತಾವೆ. ಕೊರ್ಗೋದು ಕತ್ತರಿಸ್ಕೋತ ಚೈನ್ ಕತ್ತರಿಸೋದು ಒಳಗಿಂದೆಲ್ಲ ಮಣ್ಣು ಬೇರೆ ಬಂದುಬಿಡ್ತದೆ.
ಹೀಗೆ ಏನೆಲ್ಲವನ್ನು ನಾವು ಭೂಮಿ ಮೇಲೆಲ್ಲ ಮಾಡ್ತಾಯಿದ್ದೀವಿ. ಆದರೂ ಭೂಮಿ ತಾಯಿ ನಮಗೆ ಇರಲಿಕ್ಕೆ ಅವಕಾಶ ಕೊಟ್ಟಾರ. ಭೂಮಿ ತಾಯಿ ಒಂದು ವೇಳೆ ನಮಗೆ ಅಪರಾಧ ಮಾಡಿದ್ರಿ, ನಾನು ಕಷ್ಟ ಕೊಟ್ರಿ, ಕೊರೆದ್ರಿ, ಅಪಾರ ಕಷ್ಟ ಕೊಟ್ರಿ ಅಂತಕೊಂಡು ಹೇಳಿ ಭೂಮಿ ತಾಯಿ ಒಂದು ವೇಳೆ ಕೋಪ ಆಗಿದ್ರೆ ಎಲ್ಲಿರೋದು ಹೇಳ್ರಿ ನೋಡಿ, ಎಲ್ಲಿ ಇರಬೇಕಾಗಿತ್ತು? ಭೂಮಿಯೊಳಗೆ ಅನ್ನ ಬೆಳಿತೀವಿ ರೀ, ಭೂಮಿಯೊಳಗೆ ಏನೆಲ್ಲ ಬರ್ತದೆ ಬೆಳೆ, ಏನೆಲ್ಲ ಬೆಳೆ ಬರ್ತದೆ, ಅದನ್ನೆಲ್ಲ ಯಾರು ಸ್ವೀಕಾರ ಮಾಡ್ತಾರೆ? ನಮ್ಮ ಜೀವನ ಸಾಗಿಸ್ಬೇಕಾದ್ರೆ ಎಲ್ಲಿದ್ದು ಉಣ್ತೀವಿ ಅನ್ನ? ಮತ್ತು ದೊಡ್ಡ ದೊಡ್ಡ ಜೈಶಿಪ್ ತೊಗೊಂಡು ಎಲ್ಲಿ ಕೇರ್ತೀವಿ? ಎಲ್ಲಿದ್ರಿ? ಮತ್ತು ಅಲ್ಲೇ ಕೇರ್ತೀವಿ. ಅಷ್ಟೇ ಅಲ್ಲ, ಅದಾದ ನಂತರ ರಾಶಿ ಮಾಡಿ ಎಲ್ಲ ಮಾಡಿ ಅನ್ನ ಉಣ್ತೀವಲ್ಲ, ಅನ್ನ ಊಟ ಮಾಡ್ತೀವಿ. ಆಮೇಲೆ 5-6 ತಾಸು ಆದ ಉಂಡು 5-6 ತಾಸು ಆದ ನಂತರ ಅವಾಗ 12 ತಾಸು ಆದ ನಂತರ ನಮ್ಮ ಹೊಟ್ಟೆ ಒಳಗಿಂದ ಸುಮಾರಾಗಿ ಹೊರಗೆ ಹೋಗ್ತಲ್ಲ, ಸುಮಾರಾಗಿ ಮತ್ತು ಅದೇ ಹೋಗ್ತದೆ. ಮತ್ತು ಇದು ಭೂಮಿ ಮೇಲೆ ಹೋಗಲ್ಲ ರೀ. ಅದೇ ತಾಯಿಯಿಂದ ಅನ್ನ ಉಣ್ತಾ ಇದ್ದೀವಿ, ಅದೇ ತಾಯಿ ಮೇಲೆ ಮಲಿನ ಮಾಡ್ತಾಯಿದ್ದೀವಿ. ಆದರೂ ತಾಯಿ ಏನು ಮಾಡ್ತಾರೆ? ನಮ್ಮನ್ನು ಕ್ಷಮಾ ಮಾಡ್ತಾರೆ. ನನ್ನ ಮಕ್ಕಳ್ರೆ ಮತ್ತೇನು ಮಾಡೋದಪ್ಪ, ನೀವು ಹೋಗ್ಲಿಕ್ಕೆ ಜಾಗ ಇಲ್ಲದ, ಎಲ್ಲಿ ಹೋದ್ರು ನಾನೇ ಮತ್ತು ನನ್ನ ತೊಡೆ ಮೇಲೆ ಇರ್ಬೇಕಲ್ಲ ನೀವು ಕೂಸುಗಳು ಅಂತಕೊಂಡು ಹೇಳಿ ನೀವು ಮಲಿನ ಮಾಡಿದರೂ ಕೂಡ ಎತ್ತುಕೊಂಡು ನಿಮ್ಮ ರಕ್ಷಣೆ ಮಾಡಿ ಕಾಪಾಡ್ತಾಯಿದ್ರಲ್ಲ ಭೂಮಿ ತಾಯಿ. ಅದೇ ಪ್ರಕಾರ ಗುರುಗಳು ಕೂಡ ಶಿಷ್ಯ ಏನಾದರೂ ಕೆಟ್ಟದ್ದು ಮಾಡಿದ್ರು ಕೂಡ, ಅಪರಾಧವನ್ನು ಮಾಡಿದ್ರು ಕೂಡ ಮತ್ತು ಕ್ಷಮಾ ಮಾಡಿ ಶಿಷ್ಯನ ಮಾಡ್ತಾರೆ, ರಕ್ಷಣೆ ಮಾಡ್ತಾಯಿರ್ತಾರೆ. ಗುರುಗಳು ಅಂತಕ್ಕಂಥವ್ರು ಭಾಳ ಕರುಣೆ ಇರ್ತಾರೆ. ಕರುಣಾಮಯ ಇರ್ತಕ್ಕಂಥ ಗುರುಗಳು, ಕೃಪಾಶೀವರು ಅಂತಕ್ಕಂಥ ಭಾಳ ದೊಡ್ಡದು. ಅಷ್ಟೊಂದು ಕರುಣೆ ಇರ್ತಕ್ಕಂಥ ಗುರುಗಳು ಒಮ್ಮೆ ಸಿಟ್ಟಾಗಿ ಶಾಪ್ ಕೊಡ್ತಕ್ಕಂಥ ಮಾಡ್ತಾರೆ. ಕಾರಣ ಅಂದ್ರೆ ಮೀರಿದಾಗ ರೀ, ಮೀರಿ ಅತಿ ಆಯ್ತಂದ್ರೆ ಈಗ ಡ್ಯಾಮ್ ಪೂರ್ತಿ ತುಂಬಿದ ನಂತರ ನೀರು ಮೇಲೆ ಡ್ಯಾಮ್ ಹೊಡೆದು ಹೋಗ್ತಾರೆ, ಹಾಗೆ ನೀರು ಬಂದ ಹಾಗೆ ಕೆಟ್ಟದ್ದು ನೋಡಿ ಕೆಟ್ಟದ್ದು ಅವ್ರ ಬಗ್ಗೆ ಕೇಳಿ ಸಿಕ್ಕದಾಗ ಅವ್ರು ಚಲೋ ಇಲ್ಲ ಅನ್ನೋದು ಸಿದ್ಧ ಆದಂತ ಒಮ್ಮೆ ಏನು ಮಾಡ್ತಾರೆ ಗುರು ಏನು ಮಾಡ್ತಾರೆ, ಒಮ್ಮೆ ಶಾಪ್ ಕೂಡ ಒಮ್ಮೆ ಕೊಡ್ತಿರ್ತಾರೆ. ತಾಯಿ ಒಮ್ಮೆ ಕೂಶನ ಶ್ರೀಕೃಷ್ಣ ಭಗವಂತನ ಬಿಡಲಿಲ್ಲ ಅವರವ. ಶ್ರೀಕೃಷ್ಣ ಭಗವಂತನ ನೆರೆಮನೆಗೆ ಹೋಗಿ ಬೆಣ್ಣೆ ತಂದು ಬಾಯಿ ಮಾಡ್ತೀವಿ ವ್ಯವಸ್ಥೆ ತಂದು ಕಿವಿ ಹಿಡ್ಕೊಂಡು ಎಳ್ಕೊಂಡು ತೊಗೊಂಡು ಒಂದು ಹಗ್ಗ ತೊಗೊಂಡು ಕಟ್ಟಿ ಹೊಲಗುಂಡಿಗೆ ಕೈಯಾಗ ಚಬಕ ತೊಗೊಂಡು ಕಿವಿ ಪೌಡ್ರ್ ಇರ್ತಾವೆ ನೋಡ್ರಿ ಇದು ಅವ್ರು ಬಡ್ದಿರ್ತಾರೆ. ಶ್ರೀಕೃಷ್ಣ ಭಗವಂತನ ಈ ಚಬಕ ತೊಗೊಂಡು ಕಟ್ಟಿ ಒಳಗೆ ಹೋದ್ರಿ, ಅದು ಹೊರಳ ಗುಂಡ ಅಂಬೆಗೆ ಹಚ್ಕೊಂಡು ಎಳ್ಕೊಂಡು ಹೋದಿರ್ತಾರೆ. ಏನು ಮಾಡ್ತಿಲ್ಲ, ಜನ್ಮ ಕರ್ಮ ಚಮೆ ದಿವ್ಯಂ ಅಂತ, ಜನ್ಮ ಕರ್ಮ ಚಮೆ ದಿವ್ಯಂ, ನನ್ನ ಜನ್ಮ ದಿವ್ಯದ, ನನ್ನ ಕರ್ಮ ದಿವ್ಯದ. ಏಕೆಂದ್ರೆ ನನ್ನ ಜನ್ಮ ದಿವ್ಯದ, ನನ್ನ ಕರ್ಮ ದಿವ್ಯದ. ಹೇಗಂದ್ರೆ ಹೊರಳ ಗುಂಡನ್ನು ಈಗ ಎಳ್ಕೊಂಡು ಹೋದ್ರೆ ಯಾರು ಹೋದ್ರು ಎಳ್ಕೊಂಡು? ಶ್ರೀಕೃಷ್ಣ ಭಗವಂತ. ಯಾರು ಹೋದ್ರಿ? ಶ್ರೀಕೃಷ್ಣ ಭಗವಂತ ಎಳ್ಕೊಂಡು ಹೋದ್ರು ಅವ್ರ ತಾಯಿ ಮಾಡಿ ಹೋದ್ರು ಒಳಗೆ. ಇವ್ರು ಎಳ್ಕೊಂಡು ಹೋದ್ರು ಅಂಬಿಗಲ್ಲಿ ಇಕ್ತಾ ಹೋದರು. ಅಲ್ಲೊಂದು ಹಿಂಗೆ ಗಿಡ ಇದ್ರು, ಒಂದು ಗಿಡ ಈ ಒಂದು ಇಲ್ಲಿ ಮಗ್ಗಲು 2 ಗಿಡ ಕೂಡಿಸಿ ಒಂದು ಗಿಡ ಅದಂತ ಇತ್ತದು. 2 ಗಿಡದ ಮಧ್ಯದಲ್ಲಿ ಹಾಯ್ಕೊಂಡು ಪಾರ ಹೆಜ್ಜಿಗೆ ಹೋದ್ರಿ, ಅದಕ್ಕೆ ಹಗ್ಗ ಕಟ್ಟ್ಯಾರಿ. ಅಲ್ಲಿ ಹೇಗೆ ಎತ್ತ ಹೊಡಿದವ್ರಲ್ಲಿ ಮಾಡ್ಕೊಂಡು ಅಂಬಿಗಾರ ಹಾಕೋತ ಹೋದ್ರು. ಅದು ಎತ್ತು ತಟ್ಟಿದೆ ಗಿಡಕ್ಕೆ ಬಂದ ಜೋರಾಗಿ ಹೀಗೆ ಮಾಡಿದೆ. ಮತ್ತು ದೇವ್ರು ಅದಾರ ಅವರು, ನಿಮಿತ್ತ ಮಾತ್ರ ಸಣ್ಣವ್ರು ಅದಾರ. ಜೋರಾಗಿ ಹುಲ್ಗಿ ಕೊಟ್ರಿ, 2 ಗಿಡ ಕಿತ್ತು ಬಿದ್ದು ಕೆಳಗೆ. ಗಿಡ ಕಿತ್ತು ಬಿದ್ದು ಒಳಭಾಗದಿಂದ ಗಿಡದೊಳಗಿನ ಆತ್ಮ ಗಿಡ ಇರ್ತಾವ್ರಿ, ಈ ಜೀವಂತರ ಕತ್ತರಿಸಿ ಹೊರಗೆ ಹೋಗೋದು ಬಿಡ್ರಿ, ಒಣಗಿ ಹೋಗ್ತಾವ್ರಿ. ಅದನ್ನು ನಾಟ ಇಲ್ಲ. ಹಸಿ ಇದ್ದಾಗ ಅಂತ ಒಂದಕ್ಕೊಂದು ಕಲ್ಮಿ ಅಂತಾರೆ ಏನಂತಾರೆ ಅವರು, ಹಾಗೆ ಮಾಡಿ ನಾಡ್ತಾರಲ್ಲ, ಆಗ ನಾಡ್ತಾವಲ್ರಿ ಹಸಿದಾಗ. ಅದಕ್ಕೆ ಒಣಗಿದಾಗ ಅದರ ಜೀವ ಹೋಗಿಬಿಡ್ತದೆ, ಆತ್ಮ ಹೋಗಿರ್ತಾರೆ, ಹಸಿದಾಗ ಇರ್ತಾರೆ. ಅದು ಆ ಗಿಡ ಇರ್ತಾರಲ್ಲ, ಆ ಗಿಡ ಕಿತ್ತು ಬಿದ್ದಾಗ ಅದ್ರ ಒಳಭಾಗದಲ್ಲಿ ಗಂಧರ್ವ ದೇವತರು ಇಬ್ಬರು ಇದ್ರ ಶಾಪ ಆಗಿತ್ತು ಅವರಿಗೆ. ಆ ಶಾಪ ನಿವೃತ್ತಿ ಆಗೋಸ್ಕರವಾಗಿ ಶಾಪ ಕೇಳಿದಂತ ಮುಂದಿನ ಎಷ್ಟೋ ವರ್ಷಗಳು ಗತಿಸಿದ ಶ್ರೀಕೃಷ್ಣ ಭಗವಂತ ಬರ್ತಾರೆ. ಅವ್ರು ಹೊರಳಗುಂಡವನ್ನು ತೆಗೆದುಕೊಂಡು ಈ ಅಂಬಿಗಾಲಿಕ್ತ ಬರ್ತಾರೆ. ನೀವಿಬ್ಬರು ಇರ್ತಾರೆ, ನಿಮ್ಮಿಬ್ಬರ ಮಧ್ಯದಲ್ಲಿ ಅವ್ರು ಹೇಗೆ ಹೋಗ್ತಾರೆ ಗಿಡದ ರೂಪದಾಗಿರುವಾಗ, ಆ ದಾಟಿ ಆಚೆಗೆ ಹೋದಾಗ ನೀವು ಈಗ ಒಂದು ಸಲ ಹುಲಿಕಿ ಕೊಡ್ತಾರೆ, ಆ ಇಬ್ಬರು ಕಿತ್ತು ಬಿಡ್ತೀರಿ, ಒಳಭಾಗದಿಂದ ಎದ್ದು ಬಂದು ಅವ್ರಿಗೆ ನಮಸ್ಕಾರ ಮಾಡ್ತೀರಿ. ಆಗ ನಿಮ್ಮ ಜನ್ಮ ಪಾವನ ಆಗ್ತದೆ, ನಿಮ್ಮ ಶಾಪ ಆಗ್ತದೆ, ಗಿಡದ ಜನ್ಮ ಹೋಗಿ ನಿಮ್ಮ ಪೂರ್ವದ ದೇವತರಾಗ್ತಾ ಇದ್ದೀರಿ ಅಂತ ಹೇಳಿದ್ರಿ. ಹೀಗಾಗಿ ಅವರ ದೇವತರನ್ನು ಮಾಡೋಗೋಸ್ಕರವಾಗಿ ಏನು ಮಾಡಿದ್ರಿ ಶ್ರೀಕೃಷ್ಣ ಭಗವಂತ
ಅದು ಎಳ್ಕೊಂಡು ಹೋದರು. ಗಿಡ ಕಿತ್ತು ಬಿದ್ದು, ಬಿದ್ದಾಗ ಗಿಡದಿಂದ ಆ ಆತ್ಮ ಹೊರಭಾಗದಲ್ಲಿ ಬಂದರು. ಇಬ್ಬರು ದೇವತರು ಪ್ರಾರ್ಥನೆ ಮಾಡಿದ್ರು, ಅನುಗ್ರಹ ಆಯಿತು. ಶ್ರೀಕೃಷ್ಣ ಭಗವಂತನ ನಮಸ್ಕಾರ ಮಾಡಿ ಹೋಗ್ಬಿಟ್ರು. ಅಂದರೆ ತಾಯಿ ಬಂದೇನೋ ನಿಮಿತ್ತ ಮಾತ್ರ ಹೊಡ್ಲಿಕ್ಕೆ ಹೋದರು. ಅದರ ಅಭಿಪ್ರಾಯ ಏನು, ನಾವು ಮಾಡಲ್ಪಟ್ಟಂಥ ಕರ್ಮ ಒಂದು ಸ್ವಲ್ಪ ವಿಪರೀತ ಇದ್ದರೆ ಸ್ವಲ್ಪ ಹಾಗೆ ಮಾಡ್ತಿರ್ತಾರೆ. ನಮ್ಮ ಕರ್ಮಗಳೇ ಚೆನ್ನಾಗಿದ್ರೆ ಜನ್ಮ ಕರ್ಮಚೆ ಮೇ ದಿವ್ಯಂ, ನನ್ನ ಜನ್ಮ ನನ್ನ ಕರ್ಮ ದಿವ್ಯ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅದರಿಂದ ಎಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತದೆ. ಭಕ್ತಿಯಿಂದ ಇರಬೇಕು, ತಿಳುವಳಿಕೆನೂ ಇರಬೇಕು. ತಿಳುವಳಿಕೆನ ಇರಲಿಲ್ಲ ಅಂದರೆ ಏನು ಮಾಡೋದು? ತಿಳುವಳಿಕೆ ಇರಲಿಲ್ಲಪ್ಪ, ಹೇಳಿದ್ದು ಒಂದು ವೇಳೆ ತಿಳಿಲಿಲ್ಲ ಅಂದ್ರೆ ಕೂತ್ಕೊಂಡು ಕೇಳಾಗ ಒಳ್ಳೇದು ಕೇಳುವಾಗ ಒಮ್ಮೆ ಬೇಜಾರು ಬರ್ತಿತ್ತಂದ್ರೆ ಹೇಗೆ ಮಾಡ್ಕೊಂಡು ಹೌದು ರೀ ಹಾಂ ಹೌದು ಕಡಿಕೊಂಡು ಹೌದು ರೀ ಇವ್ರು ಕೇಳ್ತಾರೆ ಏನು ಹೌದು ಎದಕ್ಕಂದ್ರೆ ಅದ ಇದು ಕತೆ ಹೇಳಿದ್ರಲ್ಲೇ ಅದ ಹೌದು ಅಂತ. ಏನದು ಕತೆ? ಅವ್ರು ಹೇಳ್ತಿದ್ರು ಹೌದು ಆಗ ಹೇಳ್ತಾರೆ. ಇದು ಶ್ರೀರಾಮಚಂದ್ರ ಆಗಿ ಹೋದತ್ರಲ್ಲ ಅದನ್ನು ಹೇಳಿದರು. ಕೇಳಾಗ್ತಿದ್ದೆ ಕೂತ್ಕೊಂಡು ನಾನು ಯಾರು ತಿಳಿಯೋದು, ನಾನು ಮರ್ಕೊಂಡು ತಿಳ್ಕೊಂಡ್ರು ಇಲ್ಲ ತಿಳ್ಕೊಂಡು ನನಗೆ ಯಾರು ತಿಳತಿ. ಶ್ರೀರಾಮಚಂದ್ರ ಅತ್ತೆ ಹೇಳಪ್ಪ ಅತ್ತೆ ಯಾರು ನಿಮ್ಗೆ ಗೊತ್ತದ? ಹಾಂ ಹೇಳಿದ್ರು. ಮತ್ತು ದ್ರೌಪದಿ, ಶ್ರೀರಾಮಚಂದ್ರ ಅತ್ತೆ ದ್ರೌಪದಿ ಯಾಗೇನು ಹೋಯ್ತು ಹೇಳ್ರಿ ನೋಡಿ ಕತೆ ಕೆಳಗೆ ಹೋಗಿರ್ತಾರಲ್ರಿ. ಕೂತ್ಕೊಂಡು ನಿದ್ರಿ ಅದು ಅಕಸ್ಮಾತ್ ಮಾಡ್ರೆ ಒಮ್ಮೆ ಏನಾಗ್ತದೆ ರೀ ವಿಷಯ ಬಿಟ್ಟು ಹೋಗ್ತದೆ. ಅದಕ್ಕೆ ಒಂದು ಸ್ವಲ್ಪ ನಿದ್ರೆ ಬಂದ ಒಂದು ಸ್ವಲ್ಪ ಚಹಾ ಕುಡಿತಾರೆ, ಒಬ್ಬರು ತಂಬಾಕು ತಿಂತಿರ್ತಾರೆ. ನೀರಸ ಹೋಗಿರ್ತೀವಿ, ತಂಬಾಕು ತಿಂದ್ರೆ ಸ್ವಲ್ಪ ನಿದ್ರೆ ಬರೋಂಗಿರ್ತೀವಿ. ಅದರಂತೆ ಇಲ್ಲಿ ಕೂಡ ನಗುದು ಬೇಕಾಗ್ತದೆ. ನಮ್ಮ ಸಿಂಧೂರ ಲಕ್ಷ್ಮಣನ ಮಾವ ಮಹಿಪತಿ ರೀ, ಅವ್ರ ಹೆಸರೇನೆ ಯಾರ ಹೆಸರು ರೀ? ಉಂಬ್ರಾಣಿ ಲಕ್ಷ್ಮಣನ ಮಾವ ಯಾರೇ? ಸಿಂಧೂರ ಲಕ್ಷ್ಮಣ. ನಮಗೆ ನೆನಪಾಗಲಿಲ್ಲ ಏನು ಹಾಂ ಸಿಂಧೂರ ಲಕ್ಷ್ಮಣ ಮಾವ ಯಾರೀ? ಮಹಿಪತಿ. ಅವ್ರ ಇನ್ನೊಂದು ಹೆಸರು ಅವಗಾಡೋದು. ಅವ್ರ ಹೆಸರು ಏನಂದ್ರೆ ಅವಗಾಡ ಇನ್ನೊಂದು ಸ್ವಲ್ಪ ಏನದು ಇನ್ನೊಂದು ಸ್ವಲ್ಪ ನೆನಪಾಗ್ತಲ್ಲ, ಇನ್ನೊಂದು ಹೆಸರು ಅದಾವ್ರಿ. ಆಮೇಲೆ ಮಾಗಾಡ್ಯ ಅಂತ ಇನ್ನೊಂದು ಹೆಸರು ಮಾಗಾಡ್ಯ ಅಂತ. ಈಗ ಒಂದು ದಿವಸ ನಮ್ಮ ಶರಣಮ್ಮವರು ಮನೆ ಕೇಳಿದ್ರೆ ಪರಗೊಂಡ ಪಾಟೀಲ್ ಅಂತೇಳಿ. ಪರಗೊಂಡ ಪಾಟೀಲ್ ಅದಾರೆ, ನಮ್ಮ ಶರಣಮ್ಮವರು ಸಣ್ಣವ್ರದಾರೆ, ಒಂದು 6 ವರ್ಷ ಆಯಿತು. ಆಮೇಲೆ ಮಹಿಪತಿಯವ್ರು ಬಂದು ಕೇಳಿದ್ರು, ಗೌಡ್ರೆ ಅಂತಂದು. ಪರಗೊಂಡ ಪಾಟೀಲ್ರು ಪೊಲೀಸ್ ಪಾಟೀಲ್ರು, ಅವ್ರು ಗೌಡ್ರ ಹಳಬ್ರವರು ಮಹಿಪತಿಯವರು ಕೇಳಿದ್ರಿ, ಗೌಡ್ರ ಮತ್ತು ಕರಿಬೇವಿನ ಗಿಡ ಹಚ್ಚೋದು ಎಲ್ಲಿ ಹಚ್ಚಿದ್ರೆ ಚಲೋ ಅಂತ ಹೇಳಿದ್ರು. ಅದನ್ನು ಇಲ್ಲಿ ಹಚ್ಚಿದ್ರೆ ಚಲೋ ಮಾಡಿದೆ ಈ ಗಿಡ ಹಚ್ಚೋದು. ಅವರಂದರು ನಾ ಏನು ಕಡಿಮೆ, ಗೌರ್ಮೆಂಟ್ ಇಂಗ್ಲೀಷ್ರ ಕೈ ಕೆಲಸ ಮಾಡ್ತಾರೆ ಅವರು. ಎಷ್ಟು 7 ಹಳ್ಳಿಯ ಸನದಿತ್ತವ್ರಿಗೆ, 200-300 ಮಂದಿ ಅವ್ರ ಕೈ ಕೆಲಸ ಮಾಡ್ತಾರೆ. ಮಹಿಪತಿ ಅವ್ರ ಕೈ ಒಳಗೆ ಕೆಲಸ ಮಾಡ್ತಾರೆ. ಮತ್ತು ನಾ ಏನು ಇವರು ಅವರಂದ್ರೆ ಗೌಡ ನೀನು ಒಂದು ಊರಿಗೆ ನಾ 7 ಊರದ ನನ್ನ ಅಧಿಕಾರ ಏನು ತಿಳ್ಕೊಂಡು ನೀ ಹೇಳಿದ ಹಚ್ಚರಿ, ಇಲ್ಲಿ ಹೆಚ್ಚಾಗಿರೋದು ಎಲ್ಲಿ ಹಚ್ಚೋದು ಎಲ್ಲಿ ಈಚೆಡೆ ಬಾಜು ಮಾಡಿದ್ರೆ ಈಚೆಗೆ ಹಚ್ಚೋದು. ಗೌಡ್ರತವ್ರಿ ಅವರು ನೋಡು ಅಲ್ಲಿ ಹಚ್ಚೋದು ಮಹಿಪತಿ, ಇಲ್ಲಿ ಹಚ್ಚೋರು, ಇಲ್ಲಿ ಹಚ್ಚೋದು, ಅಲ್ಲಿ ಹಚ್ಚೋದು, ಇಲ್ಲಿ ಹಚ್ಚೋದು, ಎದಕ್ಕೆ ಹಚ್ಚೋದು ನೀ ಹೇಳಿ ಕೇಳಿನ, ನೀ ಹೇಳಿ ಕೇಳಿನ. ಆಗ ಹಾಕೋತ ಹೋದ್ರಿ, ಹಾಕೋತ ಹೋಗಿ ಏನಂತಂದ್ರೆ ಒಬ್ರಿಗೊಬ್ರು ತೆಕ್ಮುಖಿ ಏನಾತ್ರಿ. ಇವ್ರು ಅವ್ರನ್ನ ಎತ್ತಿ ಹೋಗಿದ್ರು, ಇವ್ರನ್ನ ಎತ್ತಿ ಹೋಗಿದ್ರು, ಚಾಲು ಆಯ್ತು ರೀ. ಆಗೇನು ಹನುಮಂತಿಯವ್ರ ಹೋಕಳೆ ನಿದ್ದಿಲ್ಲ, ಪೈಲಾನ್ರು ಅದರ ಕುಡಿದಿಲ್ಲ ಅಲ್ಲಿ ಕರೆ ಕೆಳಗೆ ಕಲ್ಲು ಇದ್ದು ರೀ. ಅದ್ರೊಳಗೆ ಒಬ್ರಿಗೊಬ್ರು ಎತ್ತಿ ಆಗತ್ತೆ ರೀ. ಮತ್ತು ನಮ್ಮ ಶರಣಮ್ಮರು ಹುಡ್ಕೋತ ಹೋಗಿ ಅಪ್ಪೋರ ನಮ್ಮಪ್ಪ ಮತ್ತು ಮಹಿಪತಿ ಜಗಳಾಡ್ತಾರೆ, ಒಬ್ಬರು ಎತ್ತಿ ಆಗ್ತಾರೆ ಅಂತ ಹೋಗಿ ಹೇಳಿರು. ಅಲ್ಲ ಎದಕ್ಕೆ ಹೇಳ್ತಾರೆ ಅವರು ಅಂತ ಅಪ್ಪವ್ರು ಹೊರಗೆ ಬಂದರು. ಗೌಡ್ರೆ ಏನೈತೆ ನಿಮಗೆ? ಮಹಿಪತಿ ಹೇಳು ಏನೈತೆ ನಿಮಗೆ? ಈಗ ಒಬ್ರು ತೆಕ್ಕಾದ ಕುಸ್ತಿ ಗಿಡ ಮಾಡಿದ್ರಲ್ಲ, ಹ್ಞೂ ರೀ ಅಪ್ಪವ್ರ ಹೊತ್ತು ಎದ್ದಾಗ ಮೈಯಾಗ ಕಲ್ಲಿಂದ ಕೆತ್ತಿಸ್ಕೊಂಡು ಮಾಡ್ಕೊಂಡು ಎದ್ದು ನಿಂತರಿ. ಏನೈತೆ ನಿಮ್ಗೆ ಅಂತ ಕೇಳ್ರಿ. ಏನಿಲ್ಲ ರೀ ಅಪ್ಪವ್ರ ಅಂತ. ಮತ್ತು ಎದಕ್ಕೆ ಜಗಳ ಆಡ್ತೀರಿ? ಅಲ್ರಿ ಮಹಿಪತಿ ಅದಲ್ಲ ಆ ಕರಿಬೇವು ನೋಡಿ ಇಲ್ಲಿ ಹಚ್ಚು ಅಂತ ಹೇಳ್ತಾನೆ. ಅವ್ರನ್ನ ನೋಡ್ರಿ ಗೌಡ್ರ ಇಲ್ಲಿ ಹಚ್ಚು ಅಂತ ಹೇಳ್ತಾರೆ. ಆ ಗೌಡ್ರು ಹೇಳಿದ ನಾಯಕ ಹಚ್ಬೇಕು, ಆ ಮಹಿಪತಿ ಹೇಳಿದ ನಾಯಕ ಹೋಗ್ಬೇಕು. ಹಿಂಗೆ ಇಬ್ಬರು ಜಗಳಾಡಿ
ಕೊನೆಗೆ ಕೇಳಿ ಅಪ್ಪರಂದರು, ಭಾಳ ಸಂತೋಷ, ಅಡ್ಡಿ ಇಲ್ಲ, ಮತ್ತು ಅಲ್ಲಿರ ಹಚ್ಚಕ್ರಿ ಮತ್ತು ಗಿಡ ಏನಿದಾವೆ ಇನ್ನು ಎಲ್ಲೇ ತರೋದ್ರಿ ಇದಾವೆ ಎಲ್ಲಿ ತರೋದ್ರೆ ಇನ್ನು ಎಲ್ಲೇ ತೋರಿದ್ರಿ ಯಾವ ಗಿಡನೂ ಇಲ್ಲಲ್ಲ ಅವ ಇಲ್ಲದ ಗಿಡ ಅದು ಸ್ವಲ್ಪ ನಾನೀ ಜಗಳಾಡಿ ಎದ್ದೆದ್ದು ಬಿದ್ದು ಕೈ ನುಸ್ಕೊಂಡು ಕಾಲು ನುಸ್ಕೊಂಡು ರಕ್ತ ಬಂದು ಕೆತ್ತಿ ಮೈ ಕೆತ್ತಿ ಸಿಕ್ಕತ್ತಾಗಿ ಅಟೆನ ಮಾಡಿದ್ರೆ ರಂಪಾಡಿ ಮಾಡಿಕೊಂಡ್ರು. ಏನಿರಲಿಲ್ಲ, ಗಿಡನೇ ಇರಲಿಲ್ಲ. ಆದ ಸಿಂಧುರೊಳಗೆ ಇನ್ನೊಂದು ಮಜಾ ಘಟನೆ ಆಗಿತ್ತು ರೀ. ಹೆಣ್ಮಗಳಿಗೆ ಪತಿ ಹೇಳಿದ್ರು, ನೋಡು ಅಥವಾ ಏನು ರೀ ಒಂದು ಎಮ್ಮೆ ಥರ ಒಂದು ಅಂದ್ರಿ, ಎಷ್ಟು ಇದೆ ಗುರಕ್ಕ ಮತ್ತು ಹೆಣ್ಮಗಳು ಕೇಳಪ್ಪ. ಅದು ತೊಗೊಂಡು ಏನು ಮಾಡ್ತಿ ಅಂತಂದ್ರೆ ಅವ್ರು. ಹಂಗಲ್ರಿ, ನಮ್ಮ ತವ್ರ ಮನೆಯೊಳಗೆ 7 ಎಮ್ಮೆ ಇದಾವೆ. ನಮ್ಮ ಅಣ್ಣ ನಾನು ಒಂದು ಎಮ್ಮೆ ಕೊಡ್ತಂತಂದರು. ಮೊದಲು ಹೇಳಿದ್ದು ನಮ್ಮ ಮನೆ ಹೋದಾಗ ಪಂಚಮಿಗೆ ಉಂಡಿ ತಂದಿಲ್ಲ ಆಗ ಹೇಳಿದ್ರು. ಅಣ್ಣಗೆ ಏನು ಬೈದ ಜಗಳ ಆಡಿದ್ರು. ಅವಂದ್ರಿ, ನಿನ್ನ ತವ್ರ ಮನೆಯಿಂದ ಎಮ್ಮೆ ತರಂಗಿಲ್ಲ, ಬಂದು ಒಟ್ಟೆ ತರೋದಿಲ್ಲ ಅದೇ ಅದು ಐನೋ ಸುಮ್ಮನೆ ಇರ್ಬೇಕಲ್ಲ ರೀ. ಆಯ್ತು ರೀ, ತೊಗೊಂಡು ನಡೀತದೆ. ನಾ ತವ್ರ ಮನೆ ಎಮ್ಮೆ ತಂದ ಬಿಡಾಕೆ ಅವ್ರದು ತರಬಿಡಾಗಿಲ್ಲ, ತಂದ ಬಿಡಾಕೆ ತರಬಿಡಿದ್ರೆ ತಂದ ಬಿಡಕ್ಕೆ ಚಾಲತ್ರಿ. ಕೊನೆಗೆ ಒಂದು ತಂದ್ರೆ ತೊಗೊಂಬ. ಆದರೆ ನಮ್ಮ ಹೊಲದೊಳಗೆ ಒಂದು ಹಿಡಿ ಮೇವು ಹಾಕಂಗಿಲ್ಲ, ಅದಕ್ಕೆ ಒಟ್ಟು ಹಾಕಂಗಿಲ್ಲ. ಮುಂದೆ ಇನ್ನೊಂದೇನು ಅದಕ್ಕೆ ಏನು ಎಮ್ಮೆತಲ್ಲ, ನಿಮ್ಮ ಹಣ್ಣುಗಳು ಬಂದರೆ ಯಾರೇ ಬಂದ್ರೆ ಅದ್ರೊಳಗಿಂದ ಒಂದು ಗುಟಕ್ಕೆ ಹಾಲು ಕೊಡೋಂಗಿಲ್ಲ, ಒಂದು ಗುಟಕ್ಕೆ ಮಜ್ಜಿಗೆ ಕೊಡೋಂಗಿಲ್ಲ, ಬೆಣ್ಣಿಲ್ಲ, ತುಪ್ಪಿಲ್ಲ, ಇಲ್ಲ 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 ಅಂತ ಹೇಳಿದ್ರು. ಆ ಹೆಣ್ಮಗಳು ತಮ್ಮ ತವ್ರ ಮನೆಯಿಂದ ಹೆಚ್ಚು ಅಭಿಮಾನ ಕೊಟ್ಟವ ನಮ್ಮಣ್ಣ, ಖರ್ಚು ಮಾಡಿದ ನಮ್ಮಣ್ಣ. ಅದಕ್ಕೆ ಅವ್ರ ಮನೆಯ ಕೊಡೋಕೆ ಬೆಣ್ಣೆ ಕೊಡೋಕೆ ನಾನು ಹಾಲು ಕೊಡ್ತಾಯಿದ್ದೀನಿ, ಮಜ್ಜಿಗೆ ಕೊಡ್ತಾನೆ, ಮೊಸರು ಎಲ್ಲ ಗಡಿಗೆ ಅಷ್ಟು ಕೊಟ್ಬಿಡ್ತಾವೆ. ಅದನ್ನೇ ಕೇಳ್ತೀನಿ ನೀವು ಅವತ್ತಂದು ಸಿಟ್ಟು ಅನಿಸಿ ತಿರುವಾಡಿ ಹೆಣ್ತೀನಿ ಬಡ್ದು ಬಿಟ್ರಿ. ತಿರುವಾಡಿ ಬಿಡ್ದ ಪಾಪ ಅಳ್ಕೋದು ರಗಡಾತು. ಅಳ್ಕೋತ ಮತ್ತು ತಾನೇ ನಾನೇನು ಕಡಿಮೆ ಅಂತ ಅನ್ನಿಸ್ತೀರಿ. ಸಮೀಪ ಹೊಲ ಹೋಗ್ಯಾಬಿಟ್ರಿ. ಹೋಗಿ ಅಣ್ಣಂತಿ ಹೋಗಿ ಹೇಳ್ರಿ, ಅಣ್ಣ ಮತ್ತೇನು ತಂಗಿ ಮತ್ತು ಹಿಂಗೆ ಕೊಟ್ಟಾಕತ್ತೀವಿ, ಏನೈತೆ ಅಂತ ಕೇಳ್ರಿ. ನಮ್ಮ ಯಜಮಾನರು ಶಿಕಾತ ಬಡ್ದಾರ ನಾನು. ಶಿಕಾತ್ ಬಡ್ದ ಎದಕ್ಕೆ ಬಡ್ದ? ನೀ ತವ್ರ ಮನೆ ಎಮ್ಮೆ ತಂದು ಅದು ಕೊಡ್ತಂತ ಹೇಳಿದ್ನ, ಆ ಎಮ್ಮೆ ತೊಗೊಂಡು ಬರೋಣ, ಅದಕ್ಕೆ ಮೇವು ಹಾಕ್ಬಾರ್ದು ತಿಳಿದ ಹಂಗೆ ಆತ್ಕಂತ ಹೇಳಿದ್ರು. ತವ್ರ ಮನೆ ಹಾಲು ಕೊಡಬೇಡ, ಮೊಸರು ಕೊಡ, ಮಜ್ಜಿಗೆ ಕೊಡಬೇಡ ಅಂತ ಹೇಳಿದ್ರು. ನಾವು ಕೊಡೋಕ್ಕೆ ತಂದ್ರೆ ಬಡ್ದಾನು. ಇವರು ಶಿಟ್ಟಾಗಿ ಇವರು ಬಡ್ದಾನು. ಮತ್ತು ನೀ ಅಲ್ಲಿ ಮತ್ತೇನು ಹೇಳಿದ, ಒಂದು ಹಿಡಿ ಮೇವು ಸಹಿತ ಹಾಕಂಗಿಲ್ಲ, ಎಲ್ಲ ಹಿಡಿದ ಹಿಂಗೆ ಹಿಡಿದ. ಆಯ್ತು ಬರ್ರಿ ಗಪ್ಪ. ಇಲ್ಲಿ ಹಾದು ಹೋಗ್ಬೇಕಾರೆ ನಾವು ಊರಿಗೆ ಹೋಗ್ಬೇಕಾರೆ ಊರಾಗ ಬಾರ್ಲಿ ಅವ್ರು ಹೊಲ್ದಾಗ ಹಾದಿರ್ಬೇಕು ಇತ್ತದು, ಅಲ್ಲಿ ಇರ್ಬೇಕು. ಅವು ಮತ್ತು ಬೇರೆ ಕಡೆ ಹೋಗ್ಬೇಕು, ಅಲ್ಲೇ ಹಾದಿಲ್ಲ ಬಂದುಬಿಟ್ಟ. ಬಂದ ಕೂಡಲೇ ಅವ್ರು ಬಂದು ಅಷ್ಟು 5-6 ಮಂದಿ ಆಡ್ತಾವ. ಸಿಕ್ಕಾಪಡ್ದ ಖುಷಿ ಬಿಡ್ತಾರೆ. ಖುಷಿ ಬಿಡ್ದ ಶಿಕಾತ ಬಡ್ದ್ರಿ. ಏಕದೋನ್ ತೇನ್ ಅಂತ ಸಿಕ್ಕಾತ ಬಡ್ದ್ರಪ್ಪ. ಬಡಿದ್ರು ನನ್ನ ಯಾಕೆ ಬಿಡ್ತಿರು ಅಪ್ಪ, ನಾ ಏನಾರೇ ಮಾಡಿ ಅವ್ರಂದ್ರು, ನಿಮ್ಮ ಎಮ್ಮೆ ಬಂದು ನಮ್ಮ ಹೊಲ್ದಾಗ ಮೇವು ತಿಂದೈತಿ, ನಿಮ್ಮ ಎಮ್ಮೆ ಬಂದು ನಮ್ಮ ಹೊಲ್ದಾಗ ಮೇವು ತಿಂದೈತಿ. ಯಾವ ಎಮ್ಮೆ ಯಾವಾಗ ತಿಂದೈತಿ ಅಂತಂದ್ರೆ ತಿನ್ನಲ್ದು ಹೇಳ್ತೀವಿ ನಾವು, ತಿಂದೈತಿ ಅದು ಅಂತಂದ್ರಿ. ತಿಂದೈತಿ ಅದಕ್ಕೆ ಬಡ್ತೀವಿ ನಾವು. ಹೋದ್ಲೆ ಇಲ್ಲ, ನಮ್ಮ ಎಮ್ಮೆನೇ ಇಲ್ಲ. ಮತ್ತು ನೀವು ಈಗ ಹಾಲು ಮೊಸರು ಮಜ್ಜಿಗೆ ಕೊಡ್ತಂತ ಹೇಳಿ ಬಡ್ದಿಲ್ಲ, ಅವ್ರು ಹಾಲು ಕೊಟ್ಟಿಲ್ಲ, ಎಮ್ಮಿನಿಲ್ಲ, ನಾವು ಎಮ್ಮಿನೂ ಕೊಟ್ಟಿಲ್ಲ, ಹಾಲಿಲ್ಲ, ಮಜ್ಜಿಗಿಲ್ಲ, ಮೊಸರಿಲ್ಲ, ಏನೂ ಇಲ್ಲ ಅಲ್ಲ, ಕೊಟ್ಟೇ ಇಲ್ಲ. ಮತ್ತು ನೀವು ಅವ್ರು ಯಾಕೆ ಬಡ್ದು? ಕೊನೆಗೆ ನೀ ಹೆಚ್ಚ ಈಗ ಕೊನೆಗೆ ಎಲ್ಲಿ ಬಂದು ಹೈತಂದ್ರೆ ಬಿಳಿ ಕಾಗದ ಬಂದು ಹೈತ್ರಿ. ಕರೆ ಸೋಡ್ಪತ್ರ ಇವು ಒಂದು ಹೊಂದಲಿಲ್ಲ, ಸೋಡ್ಪತ್ರ ಆಗಿಬಿಡ್ತು. ಅದಕ್ಕೆ ನಾನಿ ಅನ್ನೋದಿರ್ತಲ್ಲ, ನಾನು ಶಬ್ದ ಅದ್ರ ಹಿಂದಿನ ನ ಇರ್ತಲ್ಲ, ನ ಅಂದ್ರೆ ಇಲ್ಲ ಅಂತ. ನಾ ಅನ್ನೋದು ಯಾವಾಗ ಹಿಂದಿನ ನ ಇಲ್ಲ ಮಾಡ್ತದೆ ನೋಡ್ರಿ. ನಾ ಅನ್ನೋದು ಬಿಡಪ್ಪ, ನಾದು ಅಚಿಕೆ ನೋಡ್ರಿ, ನೀ ಇರ್ತದೆ. ನೀ ಆ ರಚಿಕೆ ಇನ್ನೊಂದು ನೀ ಇರ್ತದೆ. ನೀ
ಇಲ್ಲೇ ತಾಯಿ ತಂದೆ ಬಂಧುಗಳು ಹೇಳಿ ಕೇಳೋದು. ಇನ್ನೊಂದು ನೀ ಅಂದ್ರೆ ದೇವರೇ, ನೀ ದೇವ್ರದಿಲ್ಲ, ನೀವು ಹೇಳಂತ ಕೇಳ್ತಾ ಇದ್ದೀನಿ ಅಂತ್ಕೊಂಡು ಹೇಳಿ ಭಕ್ತಿ ನಿಂತ್ಕೊಂಡು ನಾ ಅನ್ನೋದನ್ನು ನೀ ಅನ್ನೋ ತನಕ ಸಾಗಿ ನಾ ಅನ್ನೋದು ಬಿಟ್ಟು ನಾ ಅನ್ನೋದನ್ನು ನ ಮಾಡ್ತಂದ್ರೆ, ನಾ ಅನ್ನೋದನ್ನು ನ ಮಾಡ್ತಂದ್ರೆ ನ ದಾಟಿ ಹೋದಂತೆ ಆಯಿತು. ಮುಂದೆ ನೀ ಬರ್ತದೆ, ನೀ ಆಮೇಲೆ ನೀನೇ ಬಂತಂದ್ರೆ ನೀನೇ ಆಗಿ ನೀನೇ ದೇವರೇ ಅಂತ ಬಂತಂದ್ರೆ ಅದು ಆಚೆ ಕಡೆ ಮುಂದೆ ಹೋಗಿ ಅದನ್ನೆಲ್ಲ ದೇವ್ರನ್ನ ಗುರುಗಳನ್ನು ಬಿಟ್ಟು ಜಗತ್ತಿನೊಳಗೆ ಏನೂ ಇಲ್ಲಪ್ಪ, ನೋ ಪಿಲಿಪ್ಯತೆ, ಏನು ಯಾವುದು ಲೈಫಿಲ್ಲ, ತಾನು ಸಚ್ಚಿದಾನಂದ ಘನ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಅನ್ನೋದು ಸಿದ್ಧಾಗ್ತದೆ. ಮೋಕ್ಷ ಮಾರ್ಗ ಪ್ರಾಪ್ತಿ ಆಗ್ತದೆ. ಮೊದಲು ಏನು ತೆಗೆದು ಹಾಕ್ಬೇಕ್ರಿ? ನಾ ಅನ್ನೋ ತೆಗೆದಬೇಕು. ನಾ ಅನ್ನೋದು ಕಾರಣಗೋಸ್ಕರವಾಗಿ ಎಮ್ಮಿಲ್ಲದೆ ಏನ್ರಿ, ಎಮ್ಮಿಲ್ಲ, ಹಾಲಿಲ್ಲ, ಮೊಸರಿಲ್ಲ, ಮಜ್ಜಿಗಿಲ್ಲ, ಪದೇ ಎಲ್ಲ ಬಿದ್ದುಬಿಟ್ಟು ಅವ್ರು ಬಡಿದ್ರು, ಇವ್ರನ್ನ ಬಡಿದ್ರು, ಕೊನೆಗೆ ಏನು ಸೋಡ್ಪತ್ರ ಇವತ್ತು ಏನು ಮಾಡಿದ್ರು. ಅದಕ್ಕೆ ಸುಮ್ಮನೆ ನಾನು ಎನ್ಲಿಕ್ಕೆ ಹೋಗ್ಬೇಡ್ರಿ, ಭಕ್ತಿಯಿಂದ ಇರಬೇಕು, ದೇವ್ರ ಸ್ಮರಣೆ ಮಾಡಬೇಕು, ಗುರುಗಳ ಸ್ಮರಣೆ ಮಾಡಬೇಕು. ಮತ್ತು ಸುಮ್ಮನೆ ನಗುದಿರಬಾರ್ದು. ಭಕ್ತಿ ಭಾವಾನುಕೂಲ ಶಂಭುಲಿಂಗ ಅಂತ, ಭಕ್ತಿ ಭಾವನೆ ಇದ್ದರೆ ಏನೆಲ್ಲ ಅನುಕೂಲ ಆಗ್ತದೆ. ಭಕ್ತಿ ಅಂತಕ್ಕಂಥದ್ದು ಇರಲಿಲ್ಲ ಅಂದ್ರೆ ಏನಂತಾರೆ, ಎಲ್ಲ ವ್ಯರ್ಥ ಆಗ್ತದೆ. ಅಲ್ಲೇನು ಮಾಡಿದ್ರಿ, ಮೈಪತಿಯವರು ಗೌಡ್ರು ಏನು ಮಾಡಿದ್ರು, ನಾನು ತಂದರು, ಎತ್ತೆತ್ತಿ ಒಬ್ಬರು ಕೈ ಕೆತ್ತು, ಕೈ ಕಾಲು ಕೆತ್ತು, ಎಲ್ಲ ಕೆತ್ತು. ಮತ್ತು ಗಿಡ ಇದ್ದು ರೀ, ಕರಿಬೇವಿನ ಗಿಡನೇ ಇಲ್ಲ, ತರು ಇನ್ನು ಎಲ್ಲೇ ತಂದು ಹಚ್ಚು ಹತ್ರ ತರು ತಂದಾರೆ ಅಂದ್ರೆ ಅದು ಬೇಡ ಬೇಕಾದ ಜಗಳಾಡಿ ಗಿಡ ತಂದಿಲ್ಲ. ಹೀಗೆ ಏನೇನು ಆಗ್ತಕ್ಕಂಥ ಜಗತ್ತಿನಲ್ಲಿ ಎಲ್ಲರೂ ಏನು ಮಾಡಿದ್ರಿ, ಎಲ್ಲರೂ ನದಿಂದ ಸರಿಸಿ ನೀ ಅನ್ನೋದು ಮಾಡಿ ಜಗಜ್ಯೋತಿ ಬಸವೇಶ್ವರ ಹಾಗೆ, ಹೇ ದೇವ, ಮುಗಿದ ಕೈ ಬಾಗಿದ ಶಿರವಾಗಿರಿಸಿ ನನ್ನ ಕೈ ಮುಗಿದಿರಬೇಕು, ನನ್ನ ಶಿರಸ್ಸು ಬಾಗಿರಬೇಕು. ನೀವೇನು ಎಲ್ಲಿ ನೋಡಿದಲ್ಲೆಲ್ಲ ನೀವೇ ನನ್ನ ಕಾಣಿಸೋದು ದೇವರು ಎತ್ಕೊಂಡು ಎಲ್ಲ ಹೃದಯದಲ್ಲಿ, ಪ್ರತಿಯೊಬ್ಬರ ಹೃದಯದಲ್ಲಿ ದೇವರನ್ನ ಕಾಣಿದ್ರೆ ಯಾರು ಕೆಟ್ಟಿರ್ತಾರೆ ಜಗತ್ತಿನೊಳಗೆ? ಎಲ್ಲ ಹೃದಯದಲ್ಲಿ ದೇವರ ಕಾಣಿಸಿ, ಎಲ್ಲರ ಹೃದಯದಲ್ಲಿ ಗುರುಗಳ ಕಾಣಿಸೋದು ಕೆಟ್ಟವ್ರು ಇರ್ತಾರೆ ಜಗತ್ತಿನೊಳಗೆ. ಪ್ರತಿಯೊಬ್ಬರು ಒಳ್ಳೆಯವರು ಇರ್ತಲ್ಲ, ಅಲ್ಲಿ ಜಗಳ ಎಲ್ಲ ಏನೂ ಇಲ್ಲ ರೀ, ಕೊಲ್ಲ ಆನಂದ ಇರ್ತವೆ. ಅದಕ್ಕಾಗಿ ಎಲ್ಲರೂ ಏನು ಮಾಡ್ಬೇಕ್ರಿ, ಏನು ತೆಗೆದಾಕಬೇಕು, ನಾ ತೆಗಿಬೇಕು. ಎಲ್ಲ ಏನು ಮಾಡ್ಬೇಕ್ರಿ, ನಾ ಮಾಡಬೇಕು. ಮುಂದೆ ಬಾಕಿ ಏನಿರ್ತದೆ ರೀ, ನೀ ಇರ್ತದೆ. ಅದಕ್ಕೆ ಅಲ್ಲೇ ನೀನು ದೇವರೇ, ನೀನೇ ನನ್ನ ರಕ್ಷಿಸು, ನೀನು ಬಂದು ಕಾಪಾಡಿಸೋದ್ರ ಅಂತ ನೀವು ರಕ್ಷಣೆ ಮಾಡಿರಿ. ಆಮೇಲೆ ಇದೆಲ್ಲ ಜಗತ್ತಿನ ವ್ಯವಹಾರ, ಮಾಯಾ ಮೋಹದ ವ್ಯವಹಾರ. ಇದು ನೋ ಅನ್ನಲಿ, ನೋ ಅಂದರೆ ಇಲ್ಲ ಅಂತ. ನೀವು ಇಂಗ್ಲೀಷ್ ಹೋದ್ರಿ, ಮತ್ತು ಸಂಸ್ಕೃತ ಅದು ಮೂಲ ಸಂಸ್ಕೃತ, ಇಂಗ್ಲೀಷವ್ರು ಕಳ್ತನ ಮಾಡ್ಕೊಂಡು ನಮ್ಮದ ಓದೋರು. ನೋ ಪಿಲಿಪ್ಯತೆ ಶಬ್ದ ಸಂಸ್ಕೃತದಲ್ಲಿ. ಆಮೇಲೆ ಅನ್ನೋ ಹಿಂದಿಗಡೆ ಬಂದವೆಲ್ಲ. ಮೊಟ್ಟ ಮೊದಲನೇ ಭಾಷೆ ಜಗತ್ತಿನಲ್ಲಿ 6999 ಭಾಷೆಗಳ ಸರ್ವಶ್ರೇಷ್ಠ ತಾಯಿ ಭಾಷೆ ಸಂಸ್ಕೃತ ಭಾಷೆ. ಅದರಿಂದ ಇಲ್ಲಿ ಅತ್ಯಂತ ಭಕ್ತಿ ಕೊಡ್ಕೊಂಡು ಯಾರು ಗುರು ಸ್ಮರಣೆ ಮಾಡ್ತಾರೆ, ದೇವ್ರ ಸ್ಮರಣೆ ಮಾಡ್ತಾರೆ, ಅವ್ರಿಗೆ ಕೃಪಾಶೀರ್ವಾದ ಆಗ್ತದೆ. ಏನು ಮಾಡೋದಂತ ಆಯ್ತು ರೀ, ಯಾರು ಗುರುಗಳನ್ನು ನೋಡಿ ಹಾಸ್ಯ ಮಾಡ್ತಕ್ಕಂಥದ್ದಾಗಲಿ, ದೇವರ ಮೂರ್ತಿಗಳನ್ನು ನೋಡಿ ದೇವ್ರ ಫೋಟೋ ನೋಡಿ ಹಾಸ್ಯ ಮಾಡೋದಾಗಲಿ, ಅಥವಾ ದೊಡ್ಡವ್ರನ್ನ ಯಾರು ನೋಡಿ ಹಾಸ್ಯ ಮಾಡ್ತಕ್ಕಂಥದ್ದಾಗಲಿ ಯಾರೂ ಕೂಡ ಮಾಡಬಾರ್ದು. ಅದರಿಂದ ಹಾನಿ ಆಗ್ತದೆ, ತೊಂದರೆ ಆಗ್ತದೆ. ಒಳ್ಳೆಯದಾಗ್ತಕ್ಕಂಥ ನಾವೆಲ್ಲ ಕಳ್ಕೊಳ್ತಾ ಇದ್ದೀವಿ. ಮತ್ತು ಕಳ್ಕೊಳ್ಳೋಷ್ಟಲ್ಲ ಅಪಾರ ದುಃಖ ಅನುಭವಿಸೋಗ್ತದೆ. ಶಾಪ ಪಡ್ಕೊಂಡು ಇರುವಾಗಿ ಅಪಾರ ದುಃಖ ಪಡಿದಾಗ್ತದೆ. ಅದಕ್ಕಾಗಿ ಎಲ್ಲರೂ ಕೂಡ ಹೇಗೆ ಮಾಡಬಾರ್ದು, ಮಲ್ಲಿಕಾರ್ಜುನಂತೆ ಮಾಡಬಾರ್ದು. ನಾವೆಲ್ಲ ಕೂತ್ಕೊಂಡು ಏನು ಮಾಡಬೇಕು, ಭಕ್ತಿಯಿಂದ ಇರಬೇಕು, ಗುರು ಸ್ಮರಣೆ ಮಾಡ್ತಾ ಇರಬೇಕು. ಗುರು ಕೃಪಾಶೀರ್ವಾದ ಆಗ್ತದೆ, ದೇವ್ರ ಕೃಪಾಶೀರ್ವಾದ ಆಗ್ತದೆ, ತಾಯಿ ತಂದೆಗಳ ಕೃಪಾಶೀರ್ವಾದ ಆಗ್ತದೆ. ಯಾರು ಈ ಪ್ರಕಾರ ಮಾಡ್ತಾರೆ ಎಲ್ಲರೂ ಕೂಡ ಒಳ್ಳೆಯದಾಗ್ತದೆ. ಅವರು ಅಪ್ಪರ ಶಿಷ್ಯರಿದ್ದರು, ಕರೆ ಒಳ್ಳೆಯವರಿದ್ದರು. ಆದರೂ ಅಕಸ್ಮಾತ್ ಹಾಸ್ಯ ಮಾಡ್ಬೇಕಂತ ಏನು ಮಾಡಿರಲ್ಲ, ಮಜಾ ಮಾಡ್ತಾ ಕೊನೆಗೆ ಹಾಸ್ಯ ಹಾಕ್ಕೊಂಡು ಹೀಗಾಗಿ ಅಪಾರ ಕಷ್ಟ ಮನುಷ್ಯರು. ಹಾಗೆ ಯಾರೂ ಕೂಡ ಅಪಾರ ಕಷ್ಟ ಆಗಬಾರ್ದಂದ್ರೆ ಎಲ್ಲೋ ಮಹಾತ್ಮರು ಕಾಣಲಿ, ಕೈ ಮುಗಿರಿ, ಭಕ್ತಿಯಿಂದ ಪ್ರಾರ್ಥನೆ ಮಾಡಿರಿ, ಗುರು ಸ್ಮರಣೆ ಮಾಡಿರಿ, ಎಲ್ಲ ಕಡೆ ದೇವ್ರದ್ದಾರ ತಿಳಿರಿ. ಭಕ್ತಿ ಇದ್ಕೊಂಡಿದ್ರೆ ಚೆನ್ನಾಗಿರ್ತದೆ. ಮತ್ತು ಎಲ್ಲ ಕಡೆ ದೇವರದ್ದಾರ ಮಹಾತ್ಮರದ ಖರೆ. ಕೆಲವೊಂದು ಕಾಲಕ್ಕೊಮ್ಮೆ 6 ಮಂದಿ ಸನ್ಯಾಸಿಗಳು ರೂಪಾಗಿ 6 ಬಾಂಬ್ಗಳನ್ನು ತಮ್ಮ ಜೋಳಿಗೆ ಹಾಕೊಂಡು ಬಂದಿರಿ. ನೋಡ್ಲಿಕ್ಕೆ ಸನ್ಯಾಸಿಗಳಿದ್ರು, ಭಾಳ ಸಿಂಧದು. ಯಾವಾಗ ಅದು ಬಂತು, ಅದಕ್ಕಿಂತ ಒಂದು ಲಕ್ಷಾಣ ಸಿದ್ಧಲಿಂಗೇಶ್ವರಗಳು ಅಪ್ಪಣೆ ಕೊಟ್ಟಿದ್ದು ಗೌರ್ಮೆಂಟ್ ಸರ್ಕಾರ, ಈ ಬ್ರಿಟಿಷರಿಗೆ
ಏನಂದ್ರೆ ಇನ್ನು ಮೇಲೆ ಸನ್ಯಾಸಿಗಳು ಯಾರೂ ಹಣವನ್ನು ತೆಗೆದುಕೊಳ್ಬಾರ್ದು ಅಪ್ಪಣೆ ಕೊಟ್ಟಿದ್ದರು, ಅದನ್ನು ಪಾಲಿಸ್ತಾಯಿದ್ರು. ಅದು ಅವ್ರು ಯಾವಾಗ ಬಾಂಬ್ ಹಾಕ್ಕೊಂಡು ಬಂದ್ರಲ್ಲ ಎಲ್ಲರೂ ಸನ್ಯಾಸಿಗಳು ಚೆಕ್ ಮಾಡಿದ್ವಿ. ಇವತ್ತಿಗೂ ಚೆಕ್ ಮಾಡ್ತಾರೆ. ಕಾರಣ ಅಂದರೆ ನಿಜವಾದ ಸನ್ಯಾಸಿಗಳು ಯಾರಲ್ಲ ಅನ್ನೋದು ಗುರ್ತಾಗೋದಿಲ್ಲ. ಅಂಥ ಒಂದು ಕಾಲ ಬಂತಲ್ಲ, ಅದಕ್ಕಾಗಿ ಹಾಗಾಗ್ತದೆ. ಇಲ್ಲಿ ಒಮ್ಮೊಮ್ಮೆ ನೀವು ಒಳ್ಳೇದು ಮಾಡ್ಲಿಕ್ಕೆ ಹೋದಾಗ ಕೂಡ ಕೆಟ್ಟವ್ರಿಗೆ ಇದ್ರು ಅಂದ್ರೆ ಖರೇಖರ ಸನ್ಯಾಸಿಗಳು ಇರಲಿಲ್ಲ ಅಂದ್ರೆ ಅವರು ಭಕ್ತಿಯಿಂದ ಇರಬೇಕು. ಸನ್ಯಾಸಿಗಳು ಬಂದಾಗ ನಮಸ್ಕಾರ ಮಾಡೋಕೆ ಎಲ್ಲ ಮಾಡೋ ಸರಿ, ಕಾರಣ ಹೇಗಿದ್ದಾರೆ ನೋಡೋದು ಕೂಡ ಅದು ಮಹತ್ವ ಇರ್ತಲ್ಲ. ನಿಜವಾಗಿರ್ತಕ್ಕಂಥ ಸನ್ಯಾಸಿಗಳಿದ್ರೆ ಎಲ್ಲರೂ ಕೂಡ ಗೌರವ ಕೊಡಬೇಕು, ಅವ್ರಿಗೆ ಸೇವೆಯನ್ನು ಮಾಡ್ತಕ್ಕಂಥ ಇರಬೇಕು. ತಾಯಿ ತಂದೆ ಸೇವೆಯನ್ನು ಮಾಡಿರಿ, ಭಕ್ತಿಯಿಂದಿರಿ. ಯಾರು ತಾಯಿ ತಂದೆನ ಹಾಸ್ಯ ಮಾಡ್ಲಿಕ್ಕೆ ಹೋಗ್ಬೇಡಿ, ಅವ್ರನ್ನ ನಿಂದೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾರನ್ನೂ ನಿಂದೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಗುರುಗಳ ಸ್ಮರಣೆ ಮಾಡಿ, ದೇವರ ಸ್ಮರಣೆ ಮಾಡಿ ಅತ್ಯಂತ ಭಕ್ತಿ ಇಟ್ಕೊಂಡು ಭಕ್ತಿ ಭಾವಾನುಕೂಲನೇ ಶಂಭನ. ಭಕ್ತಿ ಭಾವ ಇಲ್ಲದ ಅಲ್ಲಿ ಪರಮಾತ್ಮ ಅನುಗ್ರಹಿರ್ತದೆ, ಅಲ್ಲಿ ಗುರುಗಳ ಕೃಪಾಶೀರ್ವಾದ ಇರ್ತದೆ. ಎಲ್ಲರೂ ಕೂಡ ಗುರುಗಳ ಕೃಪಾಶೀರ್ವಾದ ಪಡ್ಕೊಂಡು ಧನ್ಯರಾಗೋಣ. ಅಂಥ ಸಾಮರ್ಥ್ಯವನ್ನು ಶ್ರೋತ್ರಿ ಬ್ರಹ್ಮನಿಷ್ಠರ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ರುಗಳು ನಮ್ಮ ನಿಮಗೆ ಅನುಗ್ರಹ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ರುಗಳ ದಿವ್ಯ ಪಾದಕಮಲಗಳಲ್ಲಿ ಇವತ್ತಿನ ನಮ್ಮ ವಾಗ್ರೂಪ ಪುಷ್ಪಗಳನ್ನು ಸಮರ್ಪಿಸಿ ಹಾಗೂ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ರುಗಳ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮವನ್ನು ಸಮರ್ಪಿಸಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದರು ಅಂತಕ್ಕಂಥ ಗ್ರಂಥದ ವಾಗ್ರೂಪ ಪುಷ್ಪಗಳನ್ನು ಸದ್ಗುರು ದ್ವೀಪಾದಗಳನ್ನು ಸಮರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರು ಶುದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. साधु संत महाराज की जय. श्री